ಮುಂಚೆ ಎಲ್ಲ ಹೀರೋ ನೋಡಿ ಥಿಯೇಟರ್ ಬರೋರು ಆಯ್ತು, ಹೋಗ್ತಾ ಹೋಗ್ತಾ ಆಯ್ತು ಡೈರೆಕ್ಟರ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ. ನೀವು ಯಾವ್ದೇ ಲ್ಯಾಂಗ್ವೇಜ್ ನೋಡ್ಬೋದು, ಬಟ್ ಕತೆ ಬಂದು ಕನ್ನಡದ ಕತೆ. ಫಿಲ್ಮ್ ಇಂಡಸ್ಟ್ರಿ ಏನು ಹೊಸದೇನಲ್ಲ ನಮ್ಗೆ. 2009-10 ಅಲ್ಲಿ ನಮ್ ತಾಯಿ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರು. ಬಟ್ ನಾವೇನ್ ಫುಲ್ ಟೈಮ್ ಫಿಲ್ಮ್ ಮೇಕರ್ಸ್ ಅಲ್ಲ. ಎಲ್ಲರ ಹತ್ರ ಕ್ಯಾಮ್ರಾ ಇದೆ, ಯೂಟ್ಯೂಬ್ ತರ ಪ್ಲಾಟ್ಫಾರ್ಮ್ ಇದೆ. ಯಾರು ಬೇಕಾದ್ರೂ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಜನನ ಎಂಗೇಜ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಜನ ಅದೆಲ್ಲ ಫ್ರೀ ಕಾಂಟೆಂಟ್ ಬಿಟ್ಟು ನಿಮ್ ಥಿಯೇಟರ್ ದುಡ್ಡು ಕೊಟ್ಟು ಬರ್ಬೇಕು ಅಂತಂದ್ರೆ ನಿಮ್ಗೇನೋ ಇರ್ಬೇಕು ಸ್ಪೆಷಲ್ ಆಗಿ. ಡೈರೆಕ್ಷನ್ ಇರೋ ಮಜಾ ಹೀರೋಲಿ ಇಲ್ಲ, ಆಕ್ಟರ್ ಆಗಿ. ಬಟ್ ನನಗೆ ಏನ್ ಅನ್ಸದ ಅಂತಾರೆ, ರಿಯಲ್ ಹೀರೋ ಅಂತಂದ್ರೆ ನಮಗ್ ನಾವೇ. ಕಾಸ್ಟಿಸಮ್ ಅನ್ನೋದಿದೆಯಲ್ಲ, ಇದು ತುಂಬಾ ಸಿನಿಮಾಗಳು ಬಂದ್ಬಿಟ್ಟಿದೆ. ಈ ತರದ್ದು ಒಂದ್ ಟ್ರೆಂಡ್ ಆಗ್ಬೋದು, ಇಲ್ಲಾಂದ್ರೆ ಟೋಟಲ್ ಫ್ಲಾಪ್ ಆಗ್ಬೋದು. ಎರಡೇ ಆಗದೆ ಈ ತರದ ಫಿಲ್ಮ್ಗಳು. ಮಚ್ಚು, ಲಾಂಗು, ಹೊಡೆದಾಟ ಬಡದಾಟ ಇವೆಲ್ಲ ಇರಲ್ಲ. ಇದು ಆ ತರದ ಸಿನಿಮಾ ಅಲ್ಲ ಇದು. ಹಾಯ್ ಹೆಲೋ ಕನ್ನಡ ಅಪಿಚನ ಈ ಒಂದು ವಿಶೇಷ ಸಿರೀಸ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ನಮ್ಮೆಲ್ಲರಿಗೂ ಕೂಡ ಒಂದು ಹೀರೋ ಅಂದ್ರೆ ನನ್ನ ಹೀರೋ ಅನ್ನುವಂಥ ಕ್ಯಾರೆಕ್ಟರ್ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಬಂದ್ ಹೋಗುತ್ತೆ. ಈಗ ಅದೇ ಒಂದು ಟೈಟಲ್ ಅನ್ನ ಇಟ್ಕೊಂಡು ಇಲ್ಲೊಂದು ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ. ಅದು ಕೂಡ ಇದೇ ಆಗಸ್ಟ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ಸಾಕಷ್ಟಿದೆ ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆ ಇದೀಗ ಸಿನಿಮಾದ ರಿಯಲ್ ಹೀರೋ ಅಂದ್ರೆ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವಿನಾಶ್ ಅವರು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಸಾಂಗ್ಸ್ ಎಲ್ಲೂ ಕೂಡ ಸೌಂಡ್ ಮಾಡ್ತಾ ಇದೆ, ಹಾಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ನೀವು ನಿಮ್ಮ ಚಾನೆಲ್ಗೆ ನಮ್ಮನ್ನ ಕರೆದಿದ್ದಕ್ಕೆ. ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಶೋ. ಅಂಡ್ ನನ್ನ ಹೀರೋ ಅಂತ ಕರಿಬೇಡಿ, ನಾನು ಜಸ್ಟ್ ಡೈರೆಕ್ಟರ್. ಅಲ್ಲ, ಯೂಶಲಿ ಹೇಗಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಸಿನಿಮಾದಲ್ಲಿ ಒಬ್ರು ಹೀರೋ ಅಂತ ಇದ್ದೇ ಇರ್ತಾರೆ. ಬಟ್ ಅದ್ ಸಿನಿಮಾ ಆಗ್ಬೇಕಂತ ಅಂದ್ರೆ ಆಬ್ವಿಯಸ್ಲಿ ಡೈರೆಕ್ಟರ್, ರೈಟರೇ ಅಲ್ವಾ ಹೀರೋ ಆಗೋದು. ಹೌದು, ಐ ಥಿಂಕ್ ಇವಾಗ ಥಿಂಗ್ಸ್ ಆರ್ ಚೇಂಜಿಂಗ್ ನಾವು. ಐ ಥಿಂಕ್ ಈಗ ಡೈರೆಕ್ಟರ್ ಸೆಂಟ್ರಿಕ್ ಫಿಲ್ಮ್ಸ್ ಆಗ್ತಾ ಇದೆ. ಈಗ ಮುಂಚೆ ಎಲ್ಲ ಹೀರೋ ನೋಡಿ ಥಿಯೇಟರ್ಗೆ ಬರೋರು. ಐ ಥಿಂಕ್ ಈಗ ಹೋಗ್ತಾ ಹೋಗ್ತಾ ಐ ಥಿಂಕ್ ಡೈರೆಕ್ಟರ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಖಂಡಿತವಾಗ್ಲು. ಯಾಕೆಂತಂದ್ರೆ ಅದಕ್ಕೆ ಆದಂತ ಒಂದು ಟೈಮು ಇದೆಲ್ಲವೂ ಕೂಡ ಒಂದು ಸೀಸನ್ ಅಂತ ಬಂದು ಹೋಗುತ್ತಲ್ಲ. ಸೊ ಈಗ ಡೈರೆಕ್ಟರ್ ಸೆಂಟ್ರಿಕ್ ಫಿಲಮ್ ಸೀಸನ್ ಅಂತ ಕಾಣುತ್ತೆ. ಖುಷಿ ಆಗುತ್ತೆ ಆಕ್ಚುಲಿ. ಕನ್ನಡ ಸಿನಿಮಾನ ನನಗೆ ಆಕ್ಚುಲಿ ಟ್ರೇಲರ್ ಟೀಸರ್ ನೋಡಿದಾಗ ಒಂದು ಐಡಿಯಾ ಇತ್ತು, ಓಕೆ ಸಿನಿಮಾ ಹೀಗಿರುತ್ತೆ, ಇದು ಕತೆ ಅಂತ ಹೇಳಿ. ಬಟ್ ಸಾಂಗ್ಸ್ ನೋಡಿದಾಗ ನನಗೆ ನಿಜವಾಗ್ಲೂ ಕನ್ಫ್ಯೂಷನ್ ಆಯ್ತು, ನಿಜವಾಗ್ಲೂ ಕನ್ನಡದ ಸಿನಿಮಾನ ಇದು ಅನ್ನೋಂಥ ಒಂದು ಪ್ರಶ್ನೆ. ಎಲ್ಲದಕ್ಕಿಂತ ಮೊದಲೇದಾಗ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಯಾವ್ದೇ ಲ್ಯಾಂಗ್ವೇಜ್ ನೋಡ್ಬೋದು, ಬಟ್ ಕತೆ ಬಂದು ಕನ್ನಡದ ಕತೆ. ಕರೆಕ್ಟ್. ಸೊ ನಮ್ಮ ಕರ್ನಾಟಕದಲ್ಲಿ ಒಂದು ಹಳ್ಳಿಲಿ ಆಗಿರೋಂಥ ಕಥೆನ ಒಂದು ಬೇರೆ ರೀತಿಲಿ, ಬೇರೆ ಡೈಮೆನ್ಷನ್ ಅಲ್ಲಿ ತೋರ್ಸಕ್ ಹೊಟ್ಟಿದೀವಿ. ಒಂದು ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಅಂದ್ರೆ ಆಕ್ಟರ್ಸ್ ಇಟ್ಕೊಂಡು ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಅವ್ರು ಇಂಡಿಯಾಗೆ ಬಂದ್ರೆ ಇಲ್ಲಿನ ಒಂದು ಕಲ್ಚರ್, ಇಲ್ಲಿನ ಒಂದು ಜನ, ಇಲ್ಲಿನ ಒಂದು ವಾತಾವರಣ, ಇಲ್ಲಿ ಹೇಗೆ ಅವರು ಹೇಗೆ ಬಂದು ಇಲ್ಲಿ ಆ ಚಾಲೆಂಜಸ್ ಹೇಗೆ ಫೇಸ್ ಮಾಡ್ತಾರೆ ಅನ್ನೋ ಒಂದು ಅವ್ರ ಪಾಯಿಂಟ್ ಆಫ್ ವ್ಯೂಲಿ ತೆಗ್ದಿರೋಂಥ ಫಿಲಮ್. ಅದಕ್ಕೆ ಅನ್ ಅಮೆರಿಕನ್ ಸ್ಟೋರಿ ಅಂತ ಒಂದು ಟೈಟಲ್ ಇದು ಮಾಡಿದೀವಿ ನಾವು. ಎಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ಒಂದು ತಿಳ್ಕೊಬೇಕು, ಡೈರೆಕ್ಟರ್ ಆಗಿ ಪರಿಚಯ ಆಗ್ತಾ ಇದ್ರ, ಬಟ್ ಯಾರೀ ಅವಿನಾಶ್ ಅನ್ನೋದು ಅಂದ್ರೆ ಏನ್ ಮಾಡ್ತಾ ಇದ್ರಿ ಈ ಹಿಂದೆ? ಗೊತ್ತು, ತುಂಬಾ ವರ್ಷದಿಂದ ನೀವು ಏನೋ ರಂಗಭೂಮಿ ಈ ತರದ ಒಂದಷ್ಟು ಕೆಲಸಗಳು ಮಾಡ್ಕೊಂಡ್ ಬಂದಿದ್ದೀರಾ ಅಂತ. ಆದ್ರೂ ಕೂಡ ಒಂದು ಕುತೂಹಲ, ಯಾರೀ ಅವಿನಾಶ್? ಫಿಲ್ಮ್ ಇಂಡಸ್ಟ್ರಿ ಏನು ಹೊಸದೇನಲ್ಲ ನಮಗೆ. 2009-10 ಅಲ್ಲಿ ನಮ್ಮ ತಾಯಿ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರು. ಪ್ರೊಡಕ್ಷನ್ ಹೌಸ್ ಇದೆ, ಬಟ್ ನಾವೇನ್ ಫುಲ್ ಟೈಮ್ ಫಿಲ್ಮ್ ಮೇಕರ್ಸ್ ಅಲ್ಲ. ಸೊ ನಮ್ದು ಬಿಸ್ನೆಸ್ ಇದೆ. ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ವಿ. ಅವಾಗ ನಾನು 18-19. ಸೊ ಅವಾಗ ಈ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಜೊತೆ ಇರ್ತಿದ್ದೆ. ಅವ್ರು ಹೆಂಗ್ ಸ್ಕ್ರಿಪ್ಟ್ ಬರೀತಾರೆ, ಸ್ಟೋರಿ ಹೆಂಗ್ ಮಾಡ್ತಾರೆ, ಶಾರ್ಟ್ ಡಿವಿಷನ್ ಹೆಂಗೆ, ಮತ್ತೆ ಶೂಟಿಂಗ್ ಟೈಮಲ್ಲಿ ಹೇಗೆ ಮಾಡ್ತಾರೆ, ಅದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅವಾಗ್ಲಿಂದನೂ ಭಾಳ ಇಂಟ್ರೆಸ್ಟ್ ನನಗೆ. ಸೊ ಅದು ಕಲಿಬೇಕು ಅಂತ ಮುಂಚೆಂದನೂ ಇತ್ತು. ಬಟ್ ಏನಾಯ್ತು ಅಂದ್ರೆ, ಕಾಲೇಜ್ ಆದ್ಮೇಲೆ ನಾನು US ಹೋಗ್ಬೇಕು ಅಂತ ನಮ್ಮ ಪೇರೆಂಟ್ಸ್ ಇದಿತ್ತು, ನನಗೆ ಬಿಸ್ನೆಸ್ ಮಾಡ್ಬೇಕು ಅನ್ನೋದು. ಬಟ್ ಸಿನಿಮಾ ಒಂದು ಪ್ಯಾಷನ್ ಇತ್ತು, ಎಲ್ಲೋ ಒಂದ್ ಕಡೆ ಮಾಡ್ಬೇಕು ಅನ್ನೋದು. ಸೊ ಅದು ಪ್ರಿಪ್ರೇಷನ್ಗೂ ಒಂದು ಟೈಮ್ ಬೇಕಾಗಿತ್ತು. ಬಟ್ ನನ್ನ ಬಿಸ್ನೆಸ್ ಮಧ್ಯದಲ್ಲಿ ಸಮಯ ಅಂದ್ರೆ ಟೈಮ್ ತಗೊಂಡು ಇದನ್ನ ಮಾಡೋದಕ್ಕೆ ಇಟ್ ಟುಕ್ ಸೋ ಮೆನಿ ಇಯರ್ಸ್. ಬಟ್ ಅನ್ಸತ್ತೆ ಇನ್ನೂ ಬೇಗ ಮಾಡ್ಬೋದಾಗಿತ್ತು. ಬಟ್ ಇನ್ ಬಿಟ್ವೀನ್ ಕೋವಿಡ್ ಆಯ್ತು, ಅಂಡ್ ಅದಕ್ಕೊಂದು 2-3 ವರ್ಷ ಹೋಯ್ತು. ಅದಾದ್ಮೇಲೆ ಸಿನಿಮಾ ಇಸ್ ಅ ವೆರಿ ಲಾಂಗ್ ಪ್ರೊಸೆಸ್. ನಾವು ಈ ಕತೆ ಮಾಡಿದಾಗ 2 ವರ್ಷ ಹಿಂದೆ ನಾವು ಯೋಚನೆ ಮಾಡಿದ್ದೀವಿ. 2 ವರ್ಷ ಜರ್ನಿ ಮಾಡಿದ್ದೀವಿ ಆ ಒಂದು ಕಥೆಯಲ್ಲಿ. ಸೊ ಫಸ್ಟ್ ಇಟ್ ಈಸ್ ಟೈಮ್ ಡ್ರಿವನ್, ಈಗೇನು ಇಟ್ ಈಸ್ ಎ ಕಾಸ್ಟ್ಲಿ ಬಿಸ್ನೆಸ್ ಸಿನಿಮಾ ಅನ್ನೋದು. ನಿಜವಾಗ್ಲೂ ಅದು ಇವಾಗ ರಿಯಲೈಸ್ ಆಗ್ತಿದ್ಯಾ ಹೇಗೆ? ಇಟ್ಸ್ ವೆರಿ ಕಾಸ್ಟ್ಲಿ ಬಿಸ್ನೆಸ್. ಮುಂಚೆ ಮಾಡಿದ್ವಲ್ಲ, ಗೊತ್ತಿದೆ. ಸಿನಿಮಾದಲ್ಲಿ ಚಾಲೆಂಜಸ್ ಏನಿದೆ, ತುಂಬಾನೇ ಚಾಲೆಂಜಸ್ ಇದೆ. ಒಂದು ಸಿನಿಮಾ ಮಾಡೋದಿದೆಲ್ಲ ತುಂಬಾನೇ ಕಷ್ಟ. ಆಮೇಲೆ ಇವತ್ತಿಗೆ ಕಾಂಟೆಂಟ್ ತುಂಬಾನೇ ಇದೆ. ಆ್ಯಂಡ್ ನೀವು ಅಷ್ಟು ಖರ್ಚು ಮಾಡಿ ಅಷ್ಟು ಸಮಯ ಕೊಡ್ತಾ ಇದ್ದೀರ ಅಂತಾರೆ, ಮೇಕಿಂಗ್ ಆಗಲಿ ಸ್ಟೋರಿ ಆಗಲಿ ಟಾಪ್ ನಾಚ್ ಇರ್ಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಗುಡ್. ಯಾಕೆಂದ್ರೆ ಇವತ್ತಿಗೆ ಎಲ್ಲರ ಹತ್ರ ಕ್ಯಾಮ್ರಾ ಇದೆ, ನೀವು ಪ್ಲಾಟ್ಫಾರ್ಮ್ ಇದೆ, ಯೂಟ್ಯೂಬ್ ತರ ಪ್ಲಾಟ್ಫಾರ್ಮ್ ಇದೆ. ಯಾರು ಬೇಕಾದ್ರೂ ಒಂದು ಶಾರ್ಟ್ ಫಿಲ್ಮ್ ಮಾಡಿ, ಇಲ್ಲ ಒಂದು ಶಾರ್ಟ್ ಬಿಟ್ನ ವಿಡಿಯೋ ಶೂಟ್ ಮಾಡಿ ಜನನ ಎಂಗೇಜ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ.
ಜನ ಅದೆಲ್ಲ ಫ್ರೀ ಕಾಂಟೆಂಟ್ ಬಿಟ್ಟು ನಿಮ್ ಥಿಯೇಟ್ರಿಗೆ ದುಡ್ಡು ಕೊಟ್ಟು ಬರ್ಬೇಕು ಅಂತಂದ್ರೆ ನಿಮ್ಗೇನೋ ಇರ್ಬೇಕು ಸ್ಪೆಷಲ್ ಆಗಿ. ಬಟ್ ಎಲ್ಲರೂ 500 ಕೋಟಿ ಫಿಲಮ್ ಮಾಡಕ್ಕಾಗಲ್ಲ. ದೊಡ್ಡ ದೊಡ್ಡ ಬಾಹುಬಲಿ ಈ ತರ ಫಿಲಮ್, KGF ತರ ಫಿಲಮ್ಗಳು ಎಲ್ಲರೂ ಮಾಡಕ್ಕಾಗಲ್ಲ. ಬಟ್ ನಮ್ಮ ಒಂದು ಚಿಕ್ಕ ಮಾರ್ಕೆಟ್ ಅಲ್ಲಿ ಕನ್ನಡ, ಇಟ್ಸ್ ಅ ವೆರಿ ಸ್ಮಾಲ್ ಮಾರ್ಕೆಟ್. ನಾವು ಅದ್ರ ತಕ್ಕಂತೆ ಒಳ್ಳೆ ಕತೆ ಇಟ್ಕೊಂಡು ಜನಕ್ಕೆ ಕನೆಕ್ಟ್ ಆಗುವಂತ ಕತೆಗಳು ಇಟ್ಕೊಂಡು ಮಾಡಿದ್ರೆ ಐ ಥಿಂಕ್ ಗೆಲ್ಲೋ ಸಾಧ್ಯತೆಗಳಿದೆ. ಇವತ್ತಿಗೂ ಹೋಪ್ಸ್ ಇದೆ. ನೋಡೋಣ, ಏನು ಹೇಳಕ್ ಬರಲ್ಲ. ಎಲ್ಲ ಸಿನಿಮಾ ನೋಡಿ ತಿಳ್ಕೊಬೇಕು ನಾವು. ಎಸ್, ಎಲ್ಲರಿಗೂ ಕೂಡ ಅದೊಂದು ಹೋಪ್ ಅನ್ನೋದು ಏನಿದೆ ಅದು ಕ್ರಿಯೇಟ್ ಆಗಿದೆ. ಯಾಕಂತಂದ್ರೆ ಟೀಸರು, ಟ್ರೇಲರು, ಸಾಂಗ್ಸ್ ಇರ್ಬೋದು, ಹಾಗೆ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗ್ತದೆ. ಸೊ ಇನ್ನಷ್ಟು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದೆಲ್ಲವನ್ನ ನೀಗಿಸ್ತಾನ ಮೈ ಹೀರೋ ಅನ್ನೋದನ್ನ ನಾವು ಜಸ್ಟ್ ಕಾದ್ ನೋಡ್ಬೇಕು ಅಷ್ಟೇ ಇರೋದೀಗ. ಸೊ ಇನ್ನು ಮನೇಲಿ ಅಮ್ಮ ಪ್ರೊಡ್ಯೂಸರ್, ಪ್ರೊಡಕ್ಷನ್ ಹೌಸ್ ಎಲ್ಲವೂ ಕೂಡ ಇದೆ. ಯೂಶಲಿ ಅದೊಂದು ಇರುತ್ತೆ, ಹೀರೋ ಆಗಬೇಕು, ಈ ಥರದ್ದು ಒಂದಷ್ಟು ಕನಸಿರುತ್ತೆ. ಈ ಡೈರೆಕ್ಷನ್ ಫೀಲ್ಡ್ ಯಾಕೆ ಅಂತ? ಸಿ, ಡೈರೆಕ್ಷನ್ ಇರೋಷ್ಟು ಮಜಾ ಹೀರೋಲಿ ಇಲ್ಲ ಆಕ್ಟರ್ ಆಗಿ. ಸಿ, ಆಕ್ಟರ್ಗೆ ಏನಾಗುತ್ತೆ, ಡೈರೆಕ್ಷನ್ಸ್ಗಳು ಹೇಳ್ತಾರೆ, ಸ್ಕ್ರಿಪ್ಟ್ ರೈಟರ್ ಸ್ಕ್ರಿಪ್ಟ್ ಬರ್ದಿರ್ತಾರೆ, ಮ್ಯೂಸಿಕ್ ಅವ್ರು ಸಾಂಗ್ ಮಾಡಿರ್ತಾರೆ, ಕೊರಿಯೋಗ್ರಾಫರ್ ಬಂದು ಡ್ಯಾನ್ಸ್ ಹೇಳ್ಕೊಡ್ತಾರೆ, ಎಲ್ಲರೂ ಎಲ್ಲ ಮಾಡ್ತಾರೆ. ಕೊನೆಗೆ ಹೀರೋಗೆ ಇದಕ್ಕೆ ಕ್ರೆಡಿಟ್ ಹೋಗುತ್ತೆ. ಎಲ್ಲರೂ ಜನ ಹೀರೋನೇ ನೋಡಿ ಅಂತಾರೆ. ಬಟ್ ಆಕ್ಚುಲಿ ಅವ್ರ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿರ್ತಾರಲ್ಲ, 100 ಜನ ಕೆಲಸ ಮಾಡಿರ್ತಾರೆ. ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು DI ಮಾಡೋದ್ರಿಂದ, ಕಲರಿಸ್ಟ್ ಇಂದ ಹಿಡಿದು ಎಡಿಟರ್, ಎಷ್ಟು ಜನ ಕೆಲಸ ಮಾಡ್ತಾರೆ. ಡೈರೆಕ್ಟರ್ ಅದ್ರಿಂದ ದೊಡ್ಡ ಪಾತ್ರ ವಹಿಸಿರ್ತಾರೆ. ಆ ಮ್ಯಾಜಿಕ್ ಇದೆಯಲ್ಲ ಡೈರೆಕ್ಟರ್ಗೆ ಇರೋಷ್ಟು ಪವರ್. ಲೈಕ್ ಇನ್ನೊಂದು ಸ್ಟೋರಿನ ಹೇಳಬೇಕು, ಜನಕ್ಕೆ ಮುಟ್ಸೋದು ಇದೆಯಲ್ಲ, ಆ ಪವರ್ ಇದೆಯಲ್ಲ, ದಟ್ ಈಸ್ ಲೈಕ್ ಅದು ಆಕ್ಟರ್ ಅದರದ್ದು ಫನ್ನೇ ಬೇರೆ ಆಕ್ಟಿಂಗ್ದು. ಬಟ್ ಡೈರೆಕ್ಷನ್ ಅಷ್ಟು ಒಂದು ಕತೆ ಹೇಳೋ ಪವರ್ ಇದೆಯಲ್ಲ, ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಅದನ್ನ ನೀವು ಕೆನ್ ನಾಟ್ ಕಂಪೇರ್ ವಿತ್ ಅನ್ ಆಕ್ಟರ್. ಆಕ್ಟರ್ ಇಸ್ ಡಿಫ್ರೆಂಟ್, ಬಟ್ ಡೈರೆಕ್ಷನ್ಗೆ ಹಿ ಈಸ್ ದ ಕ್ಯಾಪ್ಟನ್. ಒಂದು ಕಥೆನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಜನಕ್ಕೆ ತಲುಪಿಸ್ಬೇಕು, ಎಲ್ಲ ಡಿಸಿಷನ್ ಮೇಕರ್ ಡೈರೆಕ್ಟರ್ ಇರುತ್ತೆ. ಐ ಥಿಂಕ್ ಅದನ್ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಆಕ್ಟಿಂಗ್ ನಾನು ರಂಗಭೂಮಿಲಿ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಬೀನ್ ಪಾರ್ಟ್ ಆಫ್ ಲಾಟ್ ಆಫ್ ಥಿಯೇಟರ್ ಪ್ಲೇಸ್. ಇಟ್ ಇಸ್ ಫನ್, ಬಟ್ ಡೈರೆಕ್ಷನ್ ಇಸ್ ದ ನೆಕ್ಸ್ಟ್ ಲೆವೆಲ್. ಅದು ಇಂಟ್ರೆಸ್ಟಿಂಗ್, ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಈ ಮ್ಯಾಟರ್. ಯಾಕಂದರೆ ಇಲ್ಲಿ ತನಕ ನಾನು ಎಲ್ಲೂ ಕೇಳೇ ಇರಲಿಲ್ಲ. ತುಂಬ ಇಂಟ್ರೆಸ್ಟಿಂಗ್, ಆ್ಯಕ್ಚುಲಿ ಖುಷಿ ಆಯಿತು. ಇನ್ನೊಂದು ಏನಂತಂದರೆ, ಈ ಮೈ ಹೀರೋ ಅನ್ನೋದು ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬರ ಲೈಫಲ್ಲೂ ಮೈ ಹೀರೋ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದು ಹೋಗುತ್ತೆ. ಆ್ಯಕ್ಚುಲಿ ಎಲ್ರಿಗೂ ಕೂಡ ಇರುತ್ತೆ. ನಿಮ್ಮ ರಿಯಲ್ ಲೈಫ್ನಲ್ಲಿ ನಿಮಗೆ ಹೀರೋ ಯಾರು ಅಂತ? ಸಿ, ನನ್ನ ಲೈಫಲ್ಲಿ ತುಂಬ ಜನ ಹೀರೋಗಳು ಬಂದೋಗಿದ್ದಾರೆ. ಮೇನ್ಲಿ ಐ ಥಿಂಕ್ ಫಸ್ಟ್ಲಿ ಮೈ ಪೇರೆಂಟ್ಸ್. ಅವರು ಕೊಟ್ಟಿರೋದ ಒಂದು ಏನೋ ಎನ್ಕರೇಜ್ಮೆಂಟ್ ಆಗಲಿ, ಫ್ರೀಡಮ್ ಆಗಲಿ, ಏನೋ ನಾನು ಏನೇ ಮಾಡಬೇಕು ಅಂತ ಅನ್ನೋದು ಎನ್ಕರೇಜ್ ಮೀ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಅದಾದಮೇಲೆ ನನಗೆ ಹ್ಯಾವ್ ಬೀನ್ ಬ್ಲೆಸ್ಡ್ ವಿತ್ ಗುಡ್ ಫ್ರೆಂಡ್ಸ್. ಎವ್ರಿ ಸ್ಟೇಜಲ್ಲೂ ದೇ ಹ್ಯಾವ್ ಬೀನ್ ವಿತ್ ಮೀ. ಹ್ಯಾವ್ ಎ ವೆರಿ ಗುಡ್ ಸರ್ಕಲ್. ಸೊ ನನಗೆ ಆ ಥರದಲ್ಲಿ ಯಾವುದೇ ಕೊರತೆಗಳಿಲ್ಲ ಲೈಫ್. ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್. ಬಟ್ ನನಗೆ ಏನು ಅನ್ಸೋದು ಅಂತಾರೆ, ರಿಯಲ್ ಹೀರೋ ಅಂತಂದರೆ ನಮಗೆ ನಾವೇ. ಬಿಕಾಸ್ ಲೈಫಲ್ಲಿ ದರ್ ಲಾಟ್ ಆಫ್ ಚಾಲೆಂಜಸ್. ಅದನ್ನ ನೀವು ಗೆದ್ಕೊಂಡ್ ಬರೋದಿದೆಯಲ್ಲ, ಅದಕ್ಕೆ ಯು ನೀಡ್ ಟು ಪುಷ್ ಯೋರ್ ಸೆಲ್ಫ್. ಏನೋ ಒಂದು ಅಚೀವ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಇರ್ಬೇಕಾ ಅದು ಮಾಡಬೇಕು ಅನ್ನೋದು. ಇಲ್ಲ ಲೈಫಲ್ಲಿ ಏನೋ ಗೋಲ್ ಇರಬೇಕು, ಅದನ್ನ ಅಚೀವ್ ಮಾಡೋದಿದೆಯಲ್ಲ, ಅದಕ್ಕೆ ನಮಗೆ ನಾವೇ ಹೀರೋಗಳಂತ ಅನ್ಕೋಬೇಕು ಲೈಫಲ್ಲಿ. ನಾವು ಬೇರೆಯವ್ರು ನಮ್ಗೆ ಬಂದು ಹೆಲ್ಪ್ ಮಾಡ್ತಾರೆ, ಅವ್ರ ಹೀರೋ ನಮ್ಗೆ ಆಗ್ತಾರೆ. ಅದಕ್ಕಿಂತ ಐ ಥಿಂಕ್ ವಿ ಶುಡ್ ಪುಷ್ ಅವರ್ ಸೆಲ್ಫ್. ಲೈಫಲ್ಲಿ ಏನೋ ಅಚೀವ್ ಮಾಡಬೇಕು ಅಂತ ಇರುತ್ತಲ್ಲ, ದಟ್ ಈಸ್ ಐ ಥಿಂಕ್ ರಿಯಲ್ ಹೀರೋಯಿಸಮ್ ಅನ್ಸುತ್ತೆ. ರಿಯಲ್ ಹೀರೋಯಿಸಮ್. ಸೋ ಗ್ರೇಟ್, ಚೆನ್ನಾಗಿ ಹೇಳಿದ್ರೆ. ಆ್ಯಕ್ಚುಲಿ ಇನ್ನೊಂದು, ನಮಗೆ ಈ ಗ್ಲಿಮ್ಸಸ್ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಇದು ಬೇರೆ ಥರದ ಸ್ಟೋರಿ, ಬೇರೆ ಥರದ ಕತೆ. ಹಾಗೆ ಮೊದಲ ಬಾರಿಗೆ ಈ ಥರದೊಂದು ಕತೆ, ಅದು ಕೂಡ ಕನ್ನಡದಲ್ಲಿ ಅಂತ ಅದು ಕೂಡ ಅನಿಸುತ್ತೆ. ಯಾವೊಂದು ಪಾಯಿಂಟಲ್ಲಿ, ಹಾಗೆ ರಿಯಲ್ ಇನ್ಸಿಡೆಂಟ್ ಅಂತ ಕೂಡ ಅಲ್ಲೇ ಬಂದು ಹೋಗುತ್ತೆ. ಬಟ್ ಯಾವೊಂದು ಪಾಯಿಂಟಲ್ಲಿ ಅವಿನಾಶ್ಗೆ ಈ ಒಂದು ಕತೆ ಟ್ರಿಗರ್ ಮಾಡಿದ್ದು, ಸಿಕ್ಕಿದ್ದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ. ಸಿ, ಮೇನ್ಲಿ ಇದೊಂದು ಕಾಸ್ಟಿಸಮ್ ಅನ್ನೋದಿದೆಯಲ್ಲ, ಇದು ತುಂಬಾ ಸಿನಿಮಾಗಳು ಬಂದ್ಬಿಟ್ಟಿದೆ ಇದ್ರ ಮೇಲೆ. ಆ್ಯಂಡ್ ಸಾಕಷ್ಟು, ನೀವು ಇದು 100 ಸಿನಿಮಾಗಳು ಸಾವಿರ ಇರ್ಬೋದೇನೋ ಬಂದಿದೆ. ಬಟ್ ಇವತ್ತಿಗೂ ರಿಲೇಟಬಲ್. ಇವನ್ 2024 ಈ ಕಾಸ್ಟಿಸಮ್ ಅನ್ನೋದು ನಡೀತಾ ಇದೆ. ನಮ್ಮ ಸಿಟಿಲಿ ಗೊತ್ತಾಗಲ್ಲ, ಅಕ್ಕಪಕ್ಕದ ಮನೇಲಿ ಯಾರಿದ್ದಾರೆ, ಏನ್ ನಡೀತಿದೆ, ಯಾರ ಜಾತಿ, ಅವ್ರೇನ್ ಮಾಡ್ತಾರೆ ನಮಗೆ ಗೊತ್ತಿರಲ್ಲ. ಬಟ್ ಹಳ್ಳಿಗಳಲ್ಲಿ ಇವತ್ತಿಗೂ ದಲಿತರು ಇಲ್ಲ ಬ್ಯಾಕ್ವರ್ಡ್ ಅವರು ಊರಿಗೆ ಆಚೆ ಇದ್ದಾರೆ. ಅವ್ರ ಪದ್ಧತಿಗಳೇ ಬೇರೆ ಇದೆ. ಅವ್ರ ಊರಲ್ಲಿ ಬಂದು ಸೆಲೆಬ್ರೇಟ್ ಮಾಡೋಕ್ಕಾಗೋದಿಲ್ಲ. ಸಾಕಷ್ಟು ಈ ಥರ ಎಕ್ಸಾಂಪಲ್ಗಳು ತುಂಬ ಇದೆ. ಆಮೇಲೆ ಈ ಕಾಸ್ಟಿಸಮ್ ಅನ್ನೋದು ಬರೀ ನಮ್ಮ ಹಿಂದುತ್ವದಲ್ಲಿ, ಇಲ್ಲ ಅಂತಂದರೆ ಹಿಂದೂಯಿಸಮ್ ಅಂದರೆ ಹೇಳ್ತಾ ಇರೋದು, ಇಲ್ಲ ಅಂತಂದರೆ ನಮ್ಮ ಇಂಡಿಯಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಕಡೆ. ಇದು ಹ್ಯೂಮನ್ ನೇಚರ್. ಇದು
ನೀವು ವೆಸ್ಟಲ್ಲಿ ತಗೊಂಡ್ರು ಬ್ಲ್ಯಾಕ್ ವೈಟ್ ಮಧ್ಯ ಇವತ್ತಿಗೂ ಇಶ್ಯೂಸ್ ಇದೆ ಅವತ್ತಿಂದನು. ಮತ್ತೆ ಮುಸ್ಲಿಮ್ಸಲ್ಲೂ ಶಿಯಾ ಸುನ್ನೀಸ್ಗೂ ಪ್ರಾಬ್ಲಮ್ಸ್ ಇದೆ. ನೀವು ಆಫ್ರಿಕಾದಲ್ಲೂ ಪ್ರಾಬ್ಲಮ್ಸ್ ಇದೆ. ನೀವು ರಷ್ಯಾಗೆ ಹೋಗಿ ಇಸ್ರೇಲ್ಗೆ ಹೋಗಿ ಇವತ್ತಿಗೂ ವಾರ್ಗಳು ಏನಕ್ಕೆ ನಡೀತಿದೆ ಅಂತಂದ್ರೆ ಡಿಸ್ಕ್ರಿಮಿನೇಷನ್, ಅಂದ್ರೆ ಒಬ್ರು ಮೇಲ್ ಬರೋದಕ್ಕೆ ಇನ್ನೊಬ್ರನ್ನ ತುಳಿಲೇಬೇಕು, ಆ ಥರ ಒಂದು ಪರಿಸ್ಥಿತಿ. ಅದು ಹ್ಯೂಮನ್ ನೇಚರ್ ಅನ್ಸುತ್ತೆ. ಸೊ ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ನಾವು ಒಂದು ಅದರಲ್ಲಿ ಒಂದು ಚಿಕ್ಕ ಬಿಟ್ನ ತಗೊಂಡು ಒಂದು ಕತೆ ಮಾಡಿದ್ದೀವಿ. ಬಟ್ ನಾನು ಹೇಳೋದೇನು ಅಂತಂದ್ರೆ ಈ ಥರ ಕತೆಗಳು ವೆರಿ ರಿಲೇಟಬಲ್ ಅನ್ಸುತ್ತೆ. ಅಂದ್ರೆ ಜನಕ್ಕೆ ಕನೆಕ್ಟ್ ಆಗ್ತಾರೆ. ಅಂದ್ರೆ ಸಿಟಿಲಿ ಇರೋರ್ಗೆ ಅನ್ಸ್ಬೋದು ಇದೆಲ್ಲ ನಡೀತಿದ್ಯಾ ಅಂತ, ಬಟ್ ನಡೀತಿರೋ ನೀವು 2021 ಆಗಿರೋ ಕತೆ ಇದು. ಇವತ್ತಿಗೂ ನೀವು ನೋಡಿ ದಲಿತರುಗಳಿಗೆ ಸಿಟಿಲಿ ನಮ್ಗೆ ಗೊತ್ತಾಗಲ್ಲ, ದಲಿತರಿಗೆ ಎಷ್ಟೊಂದು ನ್ಯೂಸ್ಗಳು ನೋಡ್ತೀರಾ, ಹೇಗೆ ಟ್ರೀಟ್ ಮಾಡ್ತಿದ್ದಾರೆ. ಇದೆಲ್ಲ ನಡೀತಿರೋಂಥ ಕತೆನ ಒಂದು ಬೇರೆ ಆ್ಯಂಗಲ್ ಅಲ್ಲಿ ತೋರ್ಸಕ್ ಹೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಇದೊಂದೇ ಅಲ್ಲ, ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ವೆಸ್ಟಲ್ಲೂ ನಡೀತಿದೆ ಅನ್ನೋದು ಒಂದು ಅಮೆರಿಕನ್ ಪಾಯಿಂಟ್ ಆಫ್ ವ್ಯೂ. ಇಂಡಿಯಾಗೆ ಬಂದಾಗ ಏನಾಗಬಹುದು, ಅವರು ಈ ಕಾಸ್ಟಿಸಮ್ನ ನೋಡಿದಾಗ ಅವ್ರ ಫೀಲಿಂಗ್ ಏನು ಹೆಂಗಿರುತ್ತೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂಡಿಯಾನ ನೋಡಿದಾಗ ಈ ಒಂದು ಟಾಪಿಕ್ ಮೇಲೆ ಅನ್ನೋದು ಒಂದು ಕತೆ, ಒಂದು ಇಂಟ್ರೆಸ್ಟಿಂಗ್, ಒಂದು ಬೇರೆನೇ ಒಂದು ಫ್ರೆಶ್ ಕತೆ ಅಲ್ವಾ. ಈ ತರ ಯಾರು ಮಾಡಿಲ್ಲ. ಐ ಥಿಂಕ್ ಅಮೆರಿಕನ್ ಒಂದು ಲೀಡ್ ಆಗಿ ಇಟ್ಕೊಂಡು ಐ ಡೋಂಟ್ ಸಿ ಎನಿ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿಲೇ ವೆರಿ ಫ್ಯೂ ಫಿಲ್ಮ್ಸ್ ಅನ್ಸುತ್ತೆ ಲೀಡ್ ಆಗಿ ತಗೊಂಡಿರೋದು. ಕನ್ನಡದಲ್ಲಂತೂ ಮಾಡೇ ಇಲ್ಲ ಅನ್ಕೊಂತೀನಿ. ಪುನೀತ್ ರಾಜ್ಕುಮಾರ್ ಅವ್ರದ ಬೆಟ್ಟದ ಹೂವು, ಇಫ್ ಐಮ್ ನಾಟ್ ರಾಂಗ್ ಅಲ್ಲ, ಅದರಲ್ಲಿ ಲೀಡ್ ಆಗಿ ಒಬ್ರನ್ನ ತಗೊಂಡಿದ್ರು. ಬಟ್ ದಿಸ್ ಇಸ್ ಟೋಟ್ಲಿ ಡಿಫ್ರೆಂಟ್. ಇದು ಒಂಥರ ಫುಲ್ ಟೈಮ್ ಲೀಡ್. ಇದು ಒಂಥರ ಒಂದು ತಗೊಂಡಿದ್ವಿ, ನೋಡೋಣ ಹೇಗೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಎಕ್ಸ್ಪೆರಿಮೆಂಟ್. ಏನಾಗುತ್ತೆ ಹೇಳ್ಬೇಕು ಅಂತಂದ್ರೆ, ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ. ಎಲ್ಲರೂ ಒಂದೇ ತರ, ನೀವು OTTಗೆ ಹೋದ್ರೆ ತುಂಬಾ ಥ್ರಿಲ್ಲರ್ ಫಿಲ್ಮ್ಸ್ ನೋಡ್ತೀರಾ, ಆಕ್ಷನ್ ಫಿಲ್ಮ್ಸು, ಲವ್ ಸ್ಟೋರಿಗಳು. ಒಂದು ಹೆಂಗಾಗೋಗಿದೆ ಅಂತಂದ್ರೆ ಕಮರ್ಷಿಯಲ್ ಅಂದ್ರೆ ಒಂದು ಫಾರ್ಮ್ಯಾಟ್ ತರ ಆಗೋಗಿದೆ. ಈ ಎಲಿಮೆಂಟ್ಸ್ಗಳಿದ್ರೆ ಜನ ನೋಡ್ತಾರೆ ಅನ್ನೋದು. ಬಟ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಜನಕ್ಕೆ ಏನೋ ಹೊಸಾದ್ ಬೇಕು ಅನಿಸ್ತಾ ಇದೆ, ಏನೋ ಡಿಫ್ರೆಂಟ್ ಆಗಿ ಬೇಕು ಅಂತ ನನಗೆ. ಇವಾಗ ನೋಡಿ ಮಲಯಾಳಮಲ್ಲಿ ಎಂತೆಂಥ ಸ್ಕ್ರಿಪ್ಟ್ಗಳು ಮಾಡ್ತಿದ್ದಾರೆ, ಕೊರಿಯನ್ ಫಿಲ್ಮ್ಸ್ ನೋಡ್ತಿದ್ದಾರೆ ಜನ. ಬೇರೆ ಬೇರೆ ರೀತಿ ಲವ್ ಸ್ಟೋರಿ ಇರಲ್ಲ, ಆಕ್ಷನ್ ಇರಲ್ಲ, ರೌಡಿಸಮ್ಗಳಿರಲ್ಲ, ಹೊಡೆದಾಟ ಬಡದಾಟ ಇರಲ್ಲ, ಬಟ್ ಆದ್ರೂ ಫಿಲಮ್ಗಳು ಕ್ಲಿಕ್ ಆಗ್ತಿದೆ. ಅಂದ್ರೆ ಜನಕ್ಕೇನೋ ಹೊಸತನ ಬೇಕು, ಹೊಸ ಕಥೆಗಳನ್ನ ನಾವು ಹೇಳಬೇಕು. ಸೊ ನಾವು ಆ ಟ್ರೆಂಡ್ ಹೋಗಿದ್ದ ಅಗೇನ್ಸ್ಟ್ ದ ವಿಂಡ್ ಹೋಗ್ಬೇಕು. ನಾವು ಯಾರೊಬ್ರು ಅದನ್ನ ಪ್ರಯತ್ನ ಮಾಡಬೇಕು. ನಮ್ಮ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿ ಯಾರು ಪ್ರಯತ್ನ, ರಿಸ್ಕ್ ಅದು. ಯಾಕಂತಂದ್ರೆ ನಮಗೆ ಬಿಸ್ನೆಸ್ ವೈಸ್ ಕಷ್ಟ ಆಗ್ಬೋದು. ಲೈಕ್ ರೈಟ್ಸ್ಗಳಾಗ್ಲಿ, ಏನೋ ಸ್ಟಾರ್ಟಿಂಗಲ್ಲಿ ಒಪ್ಪಲ್ಲ ಟಿವಿ ಕಮರ್ಷಿಯಲ್, ಟಿವಿ ಅವರಾಗ್ಲಿ ಅವ್ರ ರೈಟ್ಸ್ಗಳು ನಮ್ಮಂಥ ಕತೆಗಳನ್ನ ತಗೊಳ್ದೇ ಇರ್ಬೋದು, ಬಿಕಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ ಅಂತ. ಬಟ್ ಜನಕ್ಕೆ ಇಷ್ಟ ಆಗ್ಬೋದು ಇದು. ಸಂಬಡಿ ಹ್ಯಾಸ್ ಟು ಟೇಕ್ ದ ಚಾನ್ಸ್, ರಿಸ್ಕ್ ತಗೊಂಡು ಏನೋ ಒಂದು ಮಾಡಬೇಕು ಅಂತ. ಐ ಥಿಂಕ್ ದಟ್ ಇಸ್ ದ ರೀಸನ್ ಈ ಒಂದು ಸಬ್ಜೆಕ್ಟ್ನ ತೊಗೊಂಡಿರೋದು. ಒಂದು ಚಾಲೆಂಜ್ ಆಗಿ ಒಂದು ಆಫ್ ಬೀಟ್ ಸಿನಿಮಾನ ಜನಕ್ಕೆ ಪ್ರೆಸೆಂಟ್ ಮಾಡೋಣ, ಇದು ಹೇಗೆ ತಗೊಂತಾರೆ ಅನ್ನೋದು. ಈ ಥರದ್ದು ಏನಾದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಜನ, ಐ ಥಿಂಕ್ ಇಟ್ಸ್ ಅ ಬಿಗ್ ಎನ್ಕರೇಜ್ಮೆಂಟ್ ಆಸ್ ಅ ಫಿಲ್ಮ್ ಮೇಕರ್. ಮುಂದೆ ಇನ್ನೂ ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೋದು. ಆಕ್ಚುಲಿ ನೀವು ಹೇಳ್ತಾ ಇದ್ರೇನು ಟ್ರೆಂಡ್, ಈಗ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ ಅಂದ್ರೆ ನಮ್ಮವರು ಕೂಡ ಬೇರೆ ಸಿನಿಮಾನ ನೋಡ್ತಾರೆ, ಕೊರಿಯನ್ ಸಿನಿಮಾ ನೋಡ್ತಾರೆ, ಮಲಯಾಳಂ ಸಿನಿಮಾ ನೋಡ್ತಾರೆ, ಅವರು ಕೂಡ ಕನ್ನಡದ ಸಿನಿಮಾಗಳನ್ನ ನೋಡ್ತಾರೆ. ಈ ಥರದೊಂದು ಟ್ರೆಂಡ್ ಇವಾಗ ಶುರುವಾಗಿದೆ. ಸೊ ಇದ್ರ ಮಧ್ಯೆ ಈಗ ಮೈ ಹೀರೋ ಒಂದು ಹಾಲಿವುಡ್ ಸಿನಿಮಾನ ಅಥವಾ ಕನ್ನಡ ಸಿನಿಮಾನ ಅನ್ನುವಂಥ ಒಂದು ಪ್ರಶ್ನೆ ಜೊತೆಗೆ ಈ ಒಂದು ಟ್ರೆಂಡಲ್ಲಿ, ಈ ಥರದೊಂದು ಟ್ರೆಂಡಲ್ಲಿ ಮೈ ಹೀರೋ ಎಷ್ಟು ಕನೆಕ್ಟ್ ಆಗ್ಬೋದು ಜನಕ್ಕೆ ಅಂತ. ಫಸ್ಟ್ ಆಫ್ ಆಲ್ ಇದು ಜನಕ್ಕೆ ಒಂದು ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತೀನಿ. ಇದು ಕನ್ನಡದ ಕತೆ, ಕನ್ನಡದ ಫಿಲಮು, ಸಾಕಷ್ಟು ಕನ್ನಡ ಇದೆ ಇದರಲ್ಲಿ. ನಾವು ಟ್ರೈಲರ್ ಟೀಸಲ್ಲಿ ನಾವು ಅಷ್ಟು ಇನ್ಫ್ಯೂಸ್ ಮಾಡೋಕ್ಕಾಗಿಲ್ಲ. ಬಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಈಗ ಗೊತ್ತಾಗುತ್ತೆ. ಈಗ ರಿಲೀಸ್ ಹತ್ರ ಬರ್ತಾ ಇದ್ದೀವಿ. ಇದು ಪ್ರಾಪರ್ ಕನ್ನಡ ಫಿಲಮ್, ಕನ್ನಡದ ಕತೆ, ಹುಡುಗನೂ ಕನ್ನಡದವನು. ಸೊ ಅದನ್ನ ಕ್ಲಿಯರ್ ಮಾಡಬೇಕು ಜನಕ್ಕೆ. ಆಮೇಲೆ ಇದು ನಮ್ಗೆ ಅರ್ಥ. ಆಮೇಲೆ ಇನ್ನೊಂದೇನು ಗೊತ್ತಾ, ಫಿಲಮ್ಸ್ಗೆ ಲ್ಯಾಂಗ್ವೇಜ್ ಇಲ್ಲ ಅನ್ಕೊಂತೀನಿ. ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ಜನ ಇವತ್ತಿಗೆ ಕೊರಿಯನ್ ನೀವು ಹೇಳ್ದಂಗೆ ಯಾವುದಾದ್ರು ಭಾಷೆ ನೋಡ್ತಿದ್ದಾರೆ, ಬಟ್ ಭಾಷೆ ಇಲ್ಲ ಇಂಪಾರ್ಟೆಂಟ್, ಎಮೋಷನ್ಸ್ ಆರ್ ಇಂಪಾರ್ಟೆಂಟ್. ಸೊ ಅಮೇರಿಕನ್, ನಾವು ಇಂಗ್ಲೀಷ್ ಎಷ್ಟೇ ಇನ್ಫ್ಯೂಸ್ ಮಾಡಲಿ, ಹಿಂದಿ ಇದೆ ಅದರಲ್ಲಿ, ಏನೇ ಮಾಡಲಿ, ಎಂಡ್ ಆಫ್ ದ ಡೇ ಆ ಇಬ್ರು ಮಧ್ಯೆ ಕನೆಕ್ಷನ್ಸ್ ವರ್ಕ್ ಆಯಿತು ಅಂದರೆ ಐ ಥಿಂಕ್ ಪೀಪಲ್ ವಿಲ್ ಗೆಟ್ ಕನೆಕ್ಟೆಡ್ ವಿತ್ ದ ಸ್ಕ್ರಿಪ್ಟ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಫಸ್ಟ್ ಫ್ಯೂ ಡೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನ ಹೋಗಿ ರಿವ್ಯೂ ಹೇಳ್ತಾರಲ್ಲ ನಮ್ಮಂಥ ಫಿಲಮ್ಸ್ಗೆ, ಐ ಡೋಂಟ್ ಥಿಂಕ್ ನಮಗೆ ಫಸ್ಟ್ ಡೇ ಜನ ಹೋಗಿ ನುಗ್ಗಿ ನೋಡಲ್ಲ. ಇಟ್ಸ್ ಆಲ್ ಅಬೌಟ್ ರಿವ್ಯೂ. ಫಸ್ಟ್ ನಮ್ಮ ಕತೆನೇ ಹೀರೋ ಆಗಬೇಕು, ಫಿಲಮೇ ಹೀರೋ ಆಗಬೇಕು, ಜನಕ್ಕೆ ಇಷ್ಟ ಆಗಿ ಅದು ಆ ಮೆರಿಟ್ ಮೇಲೆ ಹೋಗ್ಬೇಕದು ಸಿನಿಮಾ. ಆವಾಗ ಐ ಥಿಂಕ್ ಏನೋ ನಮಗೆ ಸಕ್ಸಸ್ ಸಿಗ್ಬೋದು. ಕರೆಕ್ಟ್. ನೀವು ಹೇಳ್ತಾ ಇದ್ರಿ ಕನೆಕ್ಷನ್, ಎಮೋಷನ್ಸ್, ಯಾವುದೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ದಂಗೆ ಇವಾಗ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ ಅಂತ. ಸಿನಿಮಾದಲ್ಲಿ ಅದೆಷ್ಟು ವರ್ಕ್ ಆಯಿತು? ಯಾಕೆಂದರೆ ಹಾಲಿವುಡ್ ಆ್ಯಕ್ಟರ್ಸ್ ಇದ್ದಾರೆ,
ಆ ಲ್ಯಾಂಗ್ವೇಜ್ ಬರ್ದೇ ಇರೋ ಹುಡುಗ ಕೂಡ ಒಬ್ರಿದ್ದಾರೆ. ಸೊ ಇದೆಲ್ಲ ಹೇಗಾಯ್ತು, ಈ ಕನೆಕ್ಷನ್ ಹೇಗೆ ಬಿಲ್ಡ್ ಆಯ್ತು ಅನ್ನುವಂಥದ್ದು? ಇದು ಕತೆ ನಾವು ಒಂದು ಸ್ಮಾಲ್ ಆರ್ಟಿಕಲ್ ಇಂದ ತಗೊಂಡಿದ್ದು. ಬಟ್ ಡೆವಲಪ್ಮೆಂಟ್ ನಾ ಬರಿತಾ ಹೋಗ್ತಾ 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 ಏನೋ ಹೊಸತನ ಬರಿಬೇಕು, ಏನೋ ಹೊಸದಾಗಿ ಬರಿಬೇಕು ಅಂತ ಯೋಚನೆ ಮಾಡಿದೆ. ಅದು ಮಾಡ್ತಾ ಮಾಡ್ತಾ ಇದೆಲ್ಲ ಡೆವಲಪ್ಮೆಂಟ್ಸ್ಗಳಾಯ್ತು. ಆ್ಯಂಡ್ ಒಂದು ಎಕ್ಸ್ಪೆರಿಮೆಂಟ್, ಅಮೆರಿಕನ್ ಆ್ಯಕ್ಟರ್ ಹಾಕೋಣ, ಬಿಕಾಸ್ ಅವ್ರ ಪಾಯಿಂಟ್ ಆಫ್ ವ್ಯೂ ವೆಸ್ಟಲ್ಲಿ ಏನೇನು ನಡೀತಿದೆ ಅಲ್ಲಿರೋ ರೇಸಿಸಮ್ನು ಒಂದು ಪಾಯಿಂಟಲ್ಲಿ ಒಂದು ಜಿಸ್ಟಾಗಿ ತೊಗೊಳ್ಳೋಣ, ಸಿನಿಮಾಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಒಂದು ಟ್ರೀಟ್ಮೆಂಟ್ನ ಮಾಡಿದ್ದೀವಿ. ಎರಿಕ್ ರಾಬರ್ಟ್ಸ್ ವಾಸ್ ಅ ಸರ್ಪ್ರೈಸ್. ಬರಿಬೇಕಾದ್ರೆ ಅಂದ್ಕೊಂಡಿದ್ದೆ, ಯಾಕೆಂದರೆ ನಾನು ಅಲ್ಲಿದ್ದಾಗ ನನಗೆ ಪರಿಚಯ ಇತ್ತು. ಸೊ ಬಟ್ ಅವ್ರು ಸಿನಿಮಾ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಸ್ಕ್ರಿಪ್ಟ್ನ ತೊಗೊಂಡೋಗಿ ಕೊಟ್ಟಾಗ ಫಸ್ಟ್ ನನ್ನ ರೆಮ್ಯುನರೇಷನ್ ಕೇಳಕ್ಕೆ ಹೋಗಿದ್ದು. ಬಟ್ ಅವರು ಸ್ಕ್ರಿಪ್ಟ್ ಸಬ್ಮಿಟ್ ಮಾಡಿ ಆಮೇಲೆ ನೋಡೋಣ ಅಂತಂದರು. ಸೊ ಅದು ಒಂದು 2 ವೀಕ್ಸ್ ಡಿಸ್ಕಷನ್ ಆಯಿತು ಸ್ಕ್ರಿಪ್ಟ್ ಬಗ್ಗೆ. ಅದಾದಮೇಲೆ ನಾನು ರೆಮ್ಯುನರೇಷನ್ ಅವ್ರು ಹೇಳೇ ಇಲ್ಲ. ಆಮೇಲೆ 2 ವೀಕ್ಸ್ ಆದಮೇಲೆ ಒಂದು ನಂಬರ್ ಹೇಳಿದ್ರು. ನಮ್ಮ ಇಂಡಸ್ಟ್ರಿಗೆ ಇಟ್ ವಾಸ್ ವೆರಿ ಬಿಗ್, ಬಿಕಾಸ್ ಡಾಲರ್ಸ್ನ ನೀವು ರುಪೀಸ್ ಕನ್ವರ್ಟ್ ಮಾಡಿದ್ರೆ ಅದು ಸಿಕ್ಕಾಪಟ್ಟೆ ಆಗುತ್ತೆ. ಟೋಲ್ಡ್ ನಿಮ್ಮನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ, ಮೇ ಬಿ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಫ್ಯೂಚರಲ್ಲಿ ಮಾಡೋಣ ಅಂತ. ಮತ್ತೆ ಈ ಸೈಡ್ ನಂಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಅವರು ಒಂದು ಇಂಡಿಯನ್ ಫಿಲಮಲ್ಲಿ ಭಾಗಿಯಾಗಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಸೊ ನನಗೆ ಅಗ್ರೀಡ್ ಆ್ಯಂಡ್ ಕೇಳಿಬಿಟ್ಟೆ ಅವ್ರಿಗೆ. ಆಮೇಲೆ ಶೂಟಿಂಗ್ ಟೈಮಲ್ಲಿ ಏನಕ್ಕೆ ಒಪ್ಕೊಂಡ್ರಿ ಈ ಸಿನಿಮಾನ, ಲೈಕ್ ನ್ಯೂ ಡೈರೆಕ್ಟರ್, ನ್ಯೂ ಪ್ರೊಡಕ್ಷನ್ ಹೌಸ್, ಲೈಕ್ ಏನಕ್ಕೆ ಒಪ್ಕೊಂಡ್ರಿ ಅಂತ. ಈ ಸೈಡ್ ಎಂಡ್ ಆಫ್ ದ ಡೇ ನಾನು ಅವ್ರು ಹೇಳಿದ್ದು, ಸಾಕಷ್ಟು ವರ್ಷ ಇಂಡಸ್ಟ್ರಿಗೆ ಕೆಲಸ ಮಾಡಿದ್ದೀನಿ, ಇವಾಗ ಹೊಸಬ್ರಿಗೆ ಚಾನ್ಸ್ ಕೊಡಬೇಕು. ಯಾರು ಟಾಪ್ ಡೈರೆಕ್ಟರ್ಸ್ ಆಗ್ತಾರೆ ಗೊತ್ತಿಲ್ಲ, ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ತಾನೇ ಅವ್ರ ಸ್ಕಿಲ್ ಗೊತ್ತಾಗತ್ತೆ ಅಂತಂದರು. ಆ್ಯಂಡ್ ದಟ್ ವಾಸ್ ಇಸ್ ಗ್ರೇಟ್ನೆಸ್. ಐ ಥಿಂಕ್ ನಮ್ಮಂಥ ಹೊಸ ಫಿಲಮ್ ಮೇಕರ್ಸ್ಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಏನೋ ಭಾಗಿಯಾಗೋದು ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಇವನ್ ನಮ್ಮ ಆರ್ಟಿಸ್ಟ್ಗಳಿಗೂ ಅದನ್ನ ಹೇಳಬೇಕು. ಒಳ್ಳೆ ಲೈಕ್ ಪ್ರಕಾಶ್ ಬೆಳ್ವಾಡಿ ಸರ್ ಆಗಲಿ, ದತ್ತಣ್ಣ ಅವರಾಗಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರು ಈ ಸಿನಿಮಾ ಒಪ್ಕೋಬೇಕು ಅಂತಂದರೆ ಐ ಥಿಂಕ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್. ಈಗ ಅಂಕಿತಾ ಅಮೂರ್ ಅವರಾಗಲಿ, ಅವರು ಟಿ ವಿಲಿ ಸಾಕಷ್ಟು ಏನೋ ಅಚೀವ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ. ಅವರು ಈ ಫಿಲಮಲ್ಲಿ ಭಾಗಿಯಾಗಬೇಕು ಅಂದರೆ ದೇರ್ ಇಸ್ ಸಮಥಿಂಗ್ ವೆರಿ ಸ್ಟ್ರಾಂಗ್ ಸ್ಕ್ರಿಪ್ಟ್. ಸೊ ಸ್ಕ್ರಿಪ್ಟೇ ಅದರ ರಿಯಲ್ ಹೀರೋ ಇದರಲ್ಲಿ. ನೋಡೋಣ, ಎಲ್ಲರಿಗೂ ನಮ್ಗೆ ಇದುವರೆಗೂ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸಿನಿಮಾ ನೋಡಿರೋರೆಲ್ಲ. ರಿಲೀಸ್ ಆದಮೇಲೆ ಏನು ಅನ್ನೋದು ನಂಗೆ ಅದ್ರ ಕುತೂಹಲ ಇದೆ. ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ನ ತಗೊಂತಾರ ಅನ್ನೋದು. ಕರೆಕ್ಟ್, ಅದು ಕಾದ್ ನೋಡಬೇಕು ನಾವು ಫುಲ್ಲಿ. ಆದರೆ ಖುಷಿ ಆ್ಯಕ್ಚುಲಿ ಹೇಳ್ತಾ ಇದ್ರು ಅಂದರೆ ಈ ಥರ ಹೊಸಬ್ರಿಗೆ ನಾನು ಅವಕಾಶ ಕೊಡಬೇಕು ಅನ್ನುವಂಥದ್ದು ಅವ್ನಿಗೆ ಅನ್ನಿಸ್ತು ಅಂತ ನೀವು ಹೇಳ್ತಾ ಇದ್ರಿ. ಸೊ ಈ ಥರದ್ದು ಒಂದು ಸಪೋರ್ಟ್ ಅಂದರೆ ನಮ್ಮಿಂದ ಆಗಲಿ ಇನ್ಯಾರಾದ್ರಿಂದ ಆಗಲಿ ಒಂದು ಸಿನಿಮಾ ಮಾಡ್ತಿದ್ರ, ಏನೋ ಒಂದು ನಿಮ್ಮ ಕನಸು ಅಂತ ಅಂದಾಗ ಒಂದು ಹ್ಯಾಂಡ್ ನಮಗೆ ಸಿಕ್ಕಾಗ, ಕೈ ಕೊಟ್ಟು ಮೇಲೆತ್ತಿದಾಗ ಅದೆಷ್ಟು ಪ್ಲಸ್ ಆಗುತ್ತೆ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ PVR ಕೂಡ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿ ನಿಂತಿದೆ. ಬಹುಶಃ ಅದು ಮೊದಲನೇ ಸಲ, ಅದು ಕೂಡ ಅದು ಖುಷಿಯಾಗುವಂಥ ವಿಚಾರ. ಸೊ ಈ ಕಂಟೆಂಟ್ ಅವ್ರಿಗೆ ಅಷ್ಟು ಇಷ್ಟ ಆಗಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ನಾನು ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಹೆಂಗಾಯ್ತು ಅಂತ. ನಾನು ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿರಲಿಲ್ಲ ಅವರು ಹಿಂಗೆ ನಮ್ಮ ಫಿಲಮ್ನ ಪ್ರೆಸೆಂಟ್ ಮಾಡ್ತಾರೆ. ನನಗೇನಂದರೆ PVR ರಿಲೀಸ್ ಮಾಡೋಣ ಅಂತ. ನನಗೆ ಏನನ್ನಿಸ್ತು, ಡಿಸ್ಟ್ರಿಬ್ಯೂಟರ್ ಥ್ರೂ ಹೋದರೆ ಏನೋ ಕಾಸ್ಟ್ ಜಾಸ್ತಿ ಆಗ್ಬೋದು. ಆ್ಯಂಡ್ ಇದು ಸಿಂಗಲ್ ಸ್ಕ್ರೀನಲ್ಲಿ ಫಸ್ಟ್ ರಿಲೀಸ್ ಮಾಡೋಕ್ಕಿಂತ ಮಲ್ಟಿಪ್ಲೆಕ್ಸಲ್ಲಿ ಮಾಡೋಣ ಅಂತ ನಂದು ಒಂದು ಸ್ಟೇಜ್ ಬೈ ಸ್ಟೇಜ್ ಮಾಡೋಣ ಅಂತಿತ್ತು. ಆ್ಯಂಡ್ ಓನ್ಲಿ ಕರ್ನಾಟಕದಲ್ಲಿ ಮಾಡೋಣ ಫಸ್ಟು ಅಂತ. ಸೊ ಅವ್ರ ನಂಬರ್ ಸಿಕ್ತು, ಟ್ರೈಲರ್ನ ಕಳಿಸಿದೆ. ಅವ್ರು ನೋಡೂ ಇರಲಿಲ್ಲ. ಆಮೇಲೆ ಒಂದ್ಸತಿ ಫೋನ್ ಮಾಡಿ ಹೇಳಿದೆ, ಹಿಂಗೆ ಟ್ರೈಲರ್ ಸರ್ ನೋಡಿ ಅಂತ. ಅವರು ಸೌತ್ ಹೆಡ್ ಅವರು PVRದು. ಸೊ ಟ್ರೈಲರ್ ನೋಡಿ ಸಡನ್ನಾಗಿ ಫೋನ್ ಮಾಡಿದ್ರು, ನಾನು ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಮೀಟ್ ಮಾಡೋಣ ಅಂತಂದರು. ನನಗೆ ಆ್ಯಕ್ಚುಲಿ ಅವ್ರು ಮೀಟ್ ಮಾಡ್ತೀನಿ ಅಂದ್ಕೊಂಡಿದ್ದು ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ, ಅಂದರೆ ರಿಲೀಸ್ ಅದು ಇದು ಮಾತಾಡೋದಕ್ಕೆ. ಸೊ ಪರ್ಸ್ನಲ್ ಆಗಿ ಮೀಟ್ ಮಾಡಿದಾಗ ಈ ಸೈಡ್ ಐ ವಾಂಟ್ ವಾಚ್ ದ ಫಿಲ್ಮ್, ನನಗೆ ಅದು ಇದು ಮಾಡಿಕೊಡಿ, ಸ್ಕ್ರೀನಿಂಗ್ ಮಾಡಿ ಅಂತಂದರು. ಸೊ ನನಗೆ ಆ್ಯಕ್ಚುಲಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳಿದ್ರು ಆಯಿತು ಮಾಡೋಣ ಸರ್ ಅಂತಂದೆ. ಆಮೇಲೆ ಸ್ಕ್ರೀನಿಂಗ್ ರೆಡಿ ಮಾಡಿದ್ವಿ. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ಒಬ್ಬಿದ್ದಾರೆ ಶ್ರೀಧರ್ ಸರ್ ಅಂತ, ವೆರಿ ನೈಸ್ ಪರ್ಸನ್, ನನಗೆ ಬೇಕಾದವರು. ಅವ್ರಿಗೆ ಹೇಳಿರಲಿಲ್ಲ. ಸೊ ಅವತ್ತು ಬರೋಕ್ಕಿಂತ ಮುಂಚೆ ಹೇಳಿದೆ, ಸರ್ ಹಿಂಗೆ PVR ಹೆಡ್ ಬರ್ತಿದ್ದಾರೆ, ಸಿನಿಮಾ ನೋಡ್ಬೇಕಂತ. ಅವ್ರು ಯಾಕೆ ನಿಮ್ಮ ಸಿನಿಮಾ ನೋಡ್ತಿದ್ದಾರೆ ಅಂದರು. ಹೇಳಿದೆ ಹಿಂಗೆ ಅಂತ. ಹೌದು, ಅವ್ರು ನಿಮ್ಮ ಸಿನಿಮಾ ನೋಡ್ತಿದ್ದಾರೆ ಅಂತ ಅವ್ರಿಗೂ ಸರ್ಪ್ರೈಸ್. ಅವ್ರು ಯಾಕೆ ಸಿನಿಮಾ ನೋಡ್ತಿದ್ದಾರೆ ಅನ್ನೋದು. ಆಮೇಲೆ ಎಲ್ಲಿ ಬುಕ್ ಮಾಡಿದ್ರ ಅಂದೆ, ಸರ್ ಎಲ್ಲೋ ಒಂದು ಥಿಯೇಟ್ರ್ ಅಂದೆ. ರೀ ಹೆಡ್ ಬರ್ತಿದ್ದಾರೆ, ನೀವು ಯಾವುದೋ ದೊಡ್ಡ ಥಿಯೇಟ್ರ್ ಬುಕ್ ಮಾಡಿ ಅವ್ರಿಗೆ ಇದು ಮಾಡೋದಲ್ವಾ ಅಂದರು. ಸರ್ ನೀವು ಇವಾಗ ಹೇಳ್ತಾ ಇರೋ ನನಗೇನು ಗೊತ್ತು ಅಂತಂದೆ. ಸೊ ಅವ್ರು ಬಂದು ಸಿನಿಮಾ ನೋಡಿದ್ರು. ನೋಡಿದ ತಕ್ಷಣ ನಾನು ಸುಮ್ಮನಿದ್ದೆ. ಲೈಕ್ ಆಮೇಲೆ ನಾನು ಹೆಂಗಿದೆ ಅಂತ ಕೇಳಿ ಆಮೇಲೆ ಡಬ್ಬಾ ಸಿನಿಮಾ ಅಂದ್ಬಿಟ್ರೆ ಅವರು. ಸೊ ಅದಕ್ಕೆ ನಾನು ಸುಮ್ಮನಿದ್ದೆ. ಅವರೇ ಬಂದ್ಬಿಟ್ಟು ಈ ಸೈಡ್ ಇದನ್ನ ಪ್ಯಾನ್ ಇಂಡಿಯಾ, ಆಲ್ ಇಂಡಿಯಾ ರಿಲೀಸ್ ಮಾಡೋಣ.
ಸೊ ಐ ವಾಸ್ ಲೈಕ್ ಫಸ್ಟ್ ಆಫ್ ಆಲ್ ಕರ್ನಾಟಕಕ್ಕೆ ಮಾರ್ಕೆಟ್ ಮಾಡೋದೇ ತುಂಬ ಕಷ್ಟ ಇದೆ ಆ್ಯಂಡ್ ಇಂಡಿಯಾಗೆ ರೀಚ್ ಮಾಡೋದು ಇಟ್ ಇಸ್ ವೆರಿ ಟಫ್ ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ಏನಾದ್ರು ಚೆನ್ನಾಗಿತ್ತು ಸಿನಿಮಾನೇ ಇದು ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಲೈಕ್ ಅದೇ ಮೇಜರ್ ಇದಾಗೋದು ಸೊ ಐ ಬಿಲೀವ್ ನೋಡೋಣ ಸಿನಿಮಾ ಮೇಲೆ ಬಿಟ್ಬಿಟ್ಟಿದ್ದೀನಿ ಮೆರಿಟ್ ಮೇಲೆ ರನ್ ಆಗಬೇಕಿದು ಸೊ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತೀಯಾರೆ ಸೊ ಪಿ ವಿ ಆರು ಸುಮ್ಮನೆ ಟೈಅಪ್ ಆಗಲ್ಲ ನಮ್ದಿದೆ ಸಿನಿಮಾ ನೋಡಿ ಏನೋ ಪೊಟೆನ್ಷಿಯಲ್ ಇದೆ ಅಂದಿದ್ದಕ್ಕೆ ದೇ ಹ್ಯಾವ್ ಟೈಡ್ ಅಪ್ ವಿತ್ ಅಸ್ ಆ್ಯಂಡ್ ಇಟ್ಸ್ ಅ ಬಿಗ್ ಥಿಂಗ್ ನಮ್ಮಂಥ ಹೊಸ ಡೈರೆಕ್ಟರ್ಸ್ಗೆ ಇಂಥ ದೊಡ್ಡ ಕಂಪ್ನಿಗಳು ನಮ್ಮ ಜೊತೆ ಟೈಅಪ್ ಆಗೋದು ಇಟ್ಸ್ ಅ ವೆರಿ ಬಿಗ್ ಪ್ಲಸ್ ಪ್ರಾಜೆಕ್ಟ್ಗೆ. ಆಸ್ ಯು ಸೆಡ್ ಅಂದರೆ ಸುಮ್ಮನೆ ಅಷ್ಟು ದೊಡ್ಡ ಸಂಸ್ಥೆ ಅವರು ಬಂದು ಟೈಅಪ್ ಆಗ್ತಿದ್ದಾರೆ ಅಂದರೆ ಅಷ್ಟು ಈಸಿ ಮ್ಯಾಟ್ರ್ ಅಲ್ಲ. ಅಂದರೆ ಸಿನಿಮಾದಲ್ಲಿ ಅವ್ರಿಗೇನೋ ಒಂದು ಕನೆಕ್ಟ್ ಆಗಿದೆ, ಇದೇನೋ ಮಾಡುತ್ತೆ ಅನ್ನೋವಂಥದ್ದು ಭರವಸೆ ಅವರಲ್ಲಿ ಬಂದಿರೋದಕ್ಕೆ ಇದನ್ನು ಅಪ್ರೋಚ್ ಮಾಡಿರ್ತಾರೆ. ಸೊ ಈ ಥರದ ಎಲಿಮೆಂಟ್ಸ್ ಹೇಗಂತಂದರೆ ಈಗ ಟ್ರೇಲರ್ ಟೀಸರ್ ನೋಡಿದಾಗಲೇ ಒಂದು ರೀತಿಲಿ ಸರ್ಪ್ರೈಸ್, ಬಟ್ ಸಾಂಗ್ಸ್ ಅಂತ ಬಂದಾಗ ಅದು ಇನ್ನೂ ಸರ್ಪ್ರೈಸ್, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಈ ಥರದ್ದು ಇನ್ನೇನೇನು ಸರ್ಪ್ರೈಸ್ ಇಟ್ಟಿದ್ದೀರಾ ನಿಮ್ಮ ಸಿನಿಮಾದಲ್ಲಿ ಅನ್ನೋಂಥ ಒಂದು ಪ್ರಶ್ನೆ. ಅಲ್ಲ, ತುಂಬ ಸರ್ಪ್ರೈಸ್ ಇಟ್ಟು ನಮಗೆ ಸರ್ಪ್ರೈಸ್ ಆಗಬಾರ್ದು ಆಮೇಲೆ ಗೊತ್ತಿಲ್ಲ, ಅದಾದ್ರೂ ಆಗುತ್ತೇನೋ. ಸೊ ಏನಾಗಿದೆ ಅಂತಂದ್ರೆ ವಿ ಹ್ಯಾವ್ ಶಾರ್ಟ್ ಲೈಕ್ 50% ಮಧ್ಯಪ್ರದೇಶಲ್ಲಿ ಶೂಟ್ ಮಾಡಿದ್ದೀವಿ. ಸೊ ನನಗೇನು ಅನಿಸ್ತು ಅಂತಂದ್ರೆ ಸಾಕಷ್ಟು ಫಿಲಮ್ಗಳು ನೋಡಿದಿರಾ, ಬೇರೆ ಬೇರೆ ಫಿಲಮ್ಗಳಲ್ಲಿ ಕಾಶ್ಮೀರಲ್ಲಿ ಶೂಟ್ ಮಾಡ್ತಾರೆ, ಅಲ್ಲಿ ನೋಡಿದ್ರೆ ಎಲ್ಲರೂ ಅವರು ಸೌತ್ ಲ್ಯಾಂಗ್ವೇಜ್ ಮಾತಾಡ್ತಿರ್ತಾರೆ, ವಿಚ್ ಇಸ್ ನಾಟ್ ಬಿಲೀವಬಲ್, ಒಂಥರ ಅದು ರಿಯಲಿಸ್ಟಿಕ್ ಆಗಿರಲ್ಲ. ಸೊ ನನಗೇನಿತ್ತು ಅಂತಂದ್ರೆ ನಾವು ಮಧ್ಯಪ್ರದೇಶ 50% ಭಾಗದಲ್ಲಿ ಮಾಡ್ತಿರೋದ್ರಿಂದ ಅಲ್ಲೆಲ್ಲರೂ ರಿಯಲಿ ಆಗಿ ಹೇಗೆ ಭಾಷೆಗಳು ಮಾತಾಡ್ತಾರೆ, ಹಿಂದಿಲೇ ಬರಬೇಕು, ಲೋಕಲ್ ಎಲ್ಲ ಆ ಥರನೇ ಅದನ್ನ ಶೂಟ್ ಮಾಡಿರೋದ್ರಿಂದ ಒಂದು ಅಲ್ಲಿನ ಕಲ್ಚರ್ನಲ್ಲಿ ಒಂದು ಸಾಂಗ್ ತೊಗೊಂಡಿದ್ವಿ, ಹಿಂದಿ ಸಾಂಗ್ ತೊಗೊಂಡಿದ್ದೀವಿ, ಇವ್ರ ಪಾಯಿಂಟ್ ಆಫ್ ವ್ಯೂ ಇಂಗ್ಲೀಷ್ ತೊಗೊಂಡಿದ್ದೀವಿ, ಆ ಹುಡುಗನ ಪಾಯಿಂಟ್ ಆಫ್ ವ್ಯೂಲಿ ಕನ್ನಡ ತೊಗೊಂಡಿದ್ದೀವಿ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ. ಅದೇನು ಕಾನ್ಷಿಯಸ್ ಆಗಿ ಮಾಡಿದ್ದಲ್ಲ, ಸಿನಿಮಾ ಕತೆಗೆ ತಕ್ಕಂತೆ ಮಾಡಿದ್ದೀವಿ. ಬಟ್ ಅದು ಈ ಥರ ಆಗಿದೆ, ಜನಕ್ಕೆ ನೋಡೋರಿಗೆ ಇದು ಯಾವ ಭಾಷೆ ಇದು ಹಿಂದಿ ಇದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಲೈಕ್ ಹಾಲಿವುಡ್ಡಿಂದ ಕರೆಸಿ ಮ್ಯೂಸಿಷಿಯನ್ಸ್ನ ಸಾಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಇದು ಪ್ರಾಪರ್ ಕನ್ನಡ ಕತೆ, ಕನ್ನಡದ ಫಿಲಮ್. ಹಾಲಿವುಡ್ ಸಿಂಗರ್ಸ್ ಅವ್ರದ್ದೇ ಒಂದು ಟೀಮ್ ಆದಂಥ ಸಾಂಗ್, ಅದು ಡಿಫ್ರೆಂಟ್ ಆಗಿ ಅದು ಹೇಗಿತ್ತು? ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಅಥವಾ ಅದು ಹೇಗಾಯಿತು, ಆ ಪ್ರಾಸೆಸ್ ಹೇಗಿತ್ತು ಅನ್ನೋದು, ಎಸ್ಪೆಷಲಿ ಆ ಸಾಂಗ್, ಹಾಲಿವುಡ್ ಸಾಂಗ್? ಅದು ನಾವು ಆ್ಯಕ್ಚುಲಿ ರೆಕಾರ್ಡ್ ಮಾಡಿದ್ದೆ ಲಾಸ್ ಆಂಜಲೀಸ್, ಹಾಲಿವುಡ್ ಅಂತ ಜಾಗದಲ್ಲೇ ಒಂದು ಸ್ಟುಡಿಯೋ ಬುಕ್ ಮಾಡಿದ್ವಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ನಾನು ಇವ್ರ ಹತ್ರ ಮಾತಾಡಿದ್ದೆ, ಮ್ಯೂಸಿಷಿಯನ್ಸ್ ಹತ್ರ, ನಮ್ಮ ಪರಿಚಯ ಥ್ರೂ ಆಗಿತ್ತು. ಸೊ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ ನನಗೆ ಯಾವ ಥರ ಬೇಕು, ಏನೇನಿದೆ, ಟ್ರಾವೆಲ್ ಸಾಂಗ್ ಇದು, ಆ್ಯಂಡ್ ನಮಗೆ ಲಿರಿಕ್ಸ್ ಯಾವ ಥರ ಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಆಗಿತ್ತು. ಸೊ ನಾನು ಹೋಗೋಷ್ಟೊತ್ತಿಗೆ ಒಂದು ಪ್ರಿಪ್ರೇಷನ್ ಆಗಿತ್ತು, ಆಗಲೇ ಎಲ್ಲ ಇದಾಗಿತ್ತು. ಸೊ ರೆಕಾರ್ಡ್ ಮಾಡಿದ್ವಿ ಅಲ್ಲಿ, ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾವಲ್ಲಿ 3 ಸಾಂಗ್ ಶೂಟ್ ಮಾಡಿದ್ವಿ, ಅಂದರೆ ಸಾಂಗ್ 2 ಇದೆ, ಬಟ್ 3 ಥರ ಡಿಫ್ರೆಂಟ್ ಇದರಲ್ಲಿ ಮಾಡಿದ್ದೀವಿ. ಎಲ್ಲ ಸಿನಿಮಾದಲ್ಲಿದೆ, 3 ಇದೆ. ಸೊ ನೋಡ್ತೀರಾ ಅದನ್ನ, ಇನ್ನೂ 2 ಲಾಂಚ್ ಮಾಡೋದಿದೆ. ಓಕೆ. ಸೊ ಇಷ್ಟೆಲ್ಲ ಸರ್ಪ್ರೈಸ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ, ಅಂದರೆ ಜನ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಈ ಸಾಂಗ್ಸ್ ಎಲ್ಲ ಹೇಗೆ ಆ್ಯಪ್ಟ್ ಆಗುತ್ತೆ ಅನ್ನುವಂಥದ್ದು, ಕತೆಗೆ ಆ್ಯಪ್ಟ್ ಆಗುತ್ತೆ, ಜೊತೆಗೆ ಅದನ್ನ ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನುವಂಥದ್ದು? ಅದು ಸಿಚುವೇಶನ್ ತಕ್ಕಂತೆ. ಈಗ ಅಮೆರಿಕಾದಲ್ಲಿ ಅಮೆರಿಕನ್ ಪಾಯಿಂಟ್ ಆಫ್ ವ್ಯೂ ತೊಗೊಂಡಾಗ ಅಮೆರಿಕನ್ ಸಾಂಗೇ ತೊಗೋಬೇಕು, ನಾವು ಅಲ್ಲಿ ಕನ್ನಡ ತೊಗೊಳಕ್ಕಾಗಲ್ಲ. ಕರೆಕ್ಟ್. ಅವರು ಕನ್ನಡದಲ್ಲಿ ಸಾಂಗ್ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನ್ಯಾಚುರಲ್ ಆಗಿ ಕಾಣುತ್ತೆ. ನೀವು ನೋಡ್ತಿದ್ರೆ ನಿಮ್ಗೆ ಎಲ್ಲೂ ಅನ್ಸಲ್ಲ ಇದು ಬೇಕಾಗಿರ್ಲಿಲ್ಲ. ಆ ಸಿಚುವೇಶನ್ ತಕ್ಕಂತೆ ನಾವು ಮಾಡ್ಕೊಂಡು ಹೋಗಿದ್ದೀವಿ ಸಾಂಗ್ಸ್ನ. ಮ್ಯೂಸಿಕ್ ಆಗಲಿ, ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಹಿಂದೂಸ್ತಾನಿ ಯೂಸ್ ಮಾಡಿದ್ದೀವಿ, ಇಲ್ಲಿ ಕರ್ನಾಟಕ ಲೈಕ್ ನಮ್ಮ ಸೌತ್ ತೊಗೊಂಡಿದ್ದೀವಿ ಅಡ್ಯಾಪ್ಟೇಷನು, ಇನ್ಕ್ಲೂಡಿಂಗ್ ಯುನೋ ಆ ಕಲರ್ ಕಾಂಟ್ರಾಸ್ಟ್ ಇದೆಯಲ್ಲ, ಮಧ್ಯಪ್ರದೇಶಕ್ಕೆ ಬೇರೆ ಮಾಡಿದ್ದೀವಿ, US ಗೆ ಬೇರೆ ಇದೆ, ಚಿಕ್ಕಮಂಗ್ಳೂರ್ಗೆ ನಮ್ಮ ಕರ್ನಾಟಕಕ್ಕೆ ಬೇರೆ ಕಾಂಟ್ರಾಸ್ಟ್. ಇಲ್ಲಿ ಗ್ರೀನ್ ಸ್ವಲ್ಪ ಜಾಸ್ತಿ ಚಿಕ್ಕಮಂಗ್ಳೂರ್ಗೆ. ಸೊ ಕಲರ್ ಕಾಂಬಿನೇಷನ್ಸು ಸ್ವಲ್ಪ ಡಿಫರ್ ಆಗುತ್ತೆ. ಸೊ ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ದೀವಿ ಇದರಲ್ಲಿ, ಮ್ಯೂಸಿಕ್ ಇಂದ ಹಿಡಿದು. ಸೊ 3 ಡಿಫ್ರೆಂಟ್ ಕಲ್ಚರ್ನ ಬ್ಲೆಂಡ್ ಮಾಡಿ ಒಂದು ಸಿನಿಮಾ ಮಾಡಿರೋದು. ಇದು ಪ್ರಾಪರ್ ಎಕ್ಸ್ಪೆರಿಮೆಂಟ್. ಇದು ಮುಂಚೆ ಐ ಥಿಂಕ್ ನೀವೆಲ್ಲೂ ನೋಡಿರಲ್ಲ ಈ ಥರ ಸಿನಿಮಾಗಳನ್ನ. ಇದು ನನಗೇನು ಅಂತಂದ್ರೆ ಆದಷ್ಟು ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ ನೋಡಿದ್ದೀನಿ. ಈ ಥರದ್ದು ಒಂದು ಟ್ರೆಂಡ್ ಆಗ್ಬೋದು, ಇಲ್ಲಾಂದ್ರೆ ಟೋಟಲ್ ಫ್ಲಾಪ್ ಆಗ್ಬೋದು, ಎರಡೇ ಆಗೋದು ಈ ಥರದ್ದು ಫಿಲಮ್ಗಳು. ಬಟ್ ಎಕ್ಸ್ಪೆರಿಮೆಂಟ್ ಏನೋ ನಾನು ಮಾಡಬೇಕು, ಮಾಡಿದ್ದೀನಿ, ಜನ ಒಪ್ಕೋತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಅಷ್ಟು ಬೇಕಿರೋದು. ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀವಿ, ನೋಡೋಣ, ಏನೋ ಹೋಪ್ಸ್ ಇದೆ, ನೋಡೋಣ. ಎಲ್ಲ ಜನಕ್ಕೆ ಬಿಟ್ಟಿದ್ದು, ಇದು ಈ ಥರದ್ದು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು. ಈ ಥರದ್ದು ಏನೋ ಸಬ್ಜೆಕ್ಟ್ ಅಕ್ಸೆಪ್ಟ್ ಮಾಡಿದ್ರೆ ನಾವು ಇನ್ನೂ ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೋದು ಹೆಚ್ಚು. ಕರೆಕ್ಟ್. ನಾವು ಕೂಡ ವೇಟ್ ಮಾಡ್ತಾ ಇರ್ತೀವಿ. ಹಾಗೆ ಇನ್ನೊಂದು ಮೈ ಹೀರೋ ಹೇಗಂತಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜನ ಮಾತನಾಡ್ತಾ ಇದ್ದಾರೆ. ಈಗ ಕಾಸ್ಟ್ ಇರ್ಬೋದು, ಅಥವಾ ಸಾಂಗ್ಸ್ ಇರ್ಬೋದು, ಕಂಟೆಂಟ್ ಇರ್ಬೋದು, ಇನ್ನು ಒಂದಷ್ಟು ವಿಚಾರಗಳ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ.
ಇನ್ನೊಂದು ಹೆಚ್ಚಾಗಿ ಮಾತನಾಡ್ತಿರೋದಂದ್ರೆ ಲೊಕೇಶನ್ ತುಂಬ ಸೌಂಡ್ ಮಾಡ್ತಾ ಇರೋದು, ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ನೀವು ಹೇಳ್ದಂಗೆ ಅದು ಲೊಕೇಶನ್ ಹೇಗಾಯಿತು, ಎಲ್ಲೆಲ್ಲಿ ಮಾಡಿದ್ರಿ ಅನ್ನುವಂಥದ್ದು ಒಂದು. US ಅಲ್ಲಿ ಒಂದು ಬಿಕ್ಸರ್ ಅಂತ ಜಾಗ ಇದೆ, ಅದು ವೆಸ್ಟ್ ಕೋಸ್ಟಲ್ಲಿ. ಒಂದು ಸೈಡ್ ಇದಿದೆ, ಹಿಲ್ ಸ್ಟೇಷನ್ ಎಲ್ಲ ಮೌಂಟೇನ್ಸ್ ಇದೆ, ಈ ಕಡೆ ಸಮುದ್ರ, ಮಧ್ಯದಲ್ಲಿ ರೋಡ್ ಇದೆ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್. ಅದು ಎಲ್ಲರೂ ಹೋಗ್ತಾರಲ್ಲ, US ಹೋದರೆಲ್ಲ ಆ ಜಾಗಕ್ಕೆ ಹೋಗ್ತಾರೆ. ಐ ಡೋಂಟ್ ಥಿಂಕ್ ನಮ್ಮಲ್ಲಿ ಯಾರು ಅದನ್ನ ಶೂಟ್ ಕವರ್ ಮಾಡಿರಲಿಲ್ಲ. ಸೊ ನನಗಿತ್ತು ತುಂಬ ಸತಿ US ಹೋದಾಗೆಲ್ಲ ಅಲ್ಲಿಗೆ ಹೋಗ್ತಿದ್ದೆ, ನಂಗೆ ಭಾಳ ಇಷ್ಟ ಜಾಗ. ಸೊ ಇದನ್ನು ಕವರ್ ಮಾಡಬೇಕು ಅಂತಿತ್ತು, ಸಾಂಗ್ ಬರೀಬೇಕಾದ್ರೆ ನನಗಿತ್ತು ಆ ಜಾಗದಲ್ಲಿ ಮಾಡಬೇಕು, ಆ ಕಾರ್ ಟ್ರಾವೆಲ್ ಮಾಡ್ತಿರೋದಂತ. ಸೊ ಅಲ್ಲಿ ಶೂಟ್ ಮಾಡಿದ್ವಿ ಬಿಕ್ಸರ್ ಅಂತ ಜಾಗದಲ್ಲಿ. ಆ್ಯಂಡ್ ದೆನ್ ಸ್ಯಾನ್ ಫ್ರಾನ್ಸಿಸ್ಕೋಲ್ ಮಾಡಿದ್ವಿ. ಈ ಮ್ಯೂಸಿಕ್ ಆಲ್ಬಮ್ ಬಂದು ಲಾಸ್ ಆಂಜಲೀಸಲ್ಲಿ ಶೂಟ್ ಮಾಡಿದ್ವಿ ಆಲ್ಬಮ್ ಸಾಂಗ್ನ. ಎಲ್ಲ ಜಾಸ್ತಿ ಕ್ಯಾಲಿಫೋರ್ನಿಯಾದಲ್ಲೇ ಮಾಡಿರೋದು ಶೂಟಿಂಗ್ನ. 20% ಆಫ್ ದ ಫಿಲಮ್ US ಅಲ್ಲಿದೆ, ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿದೆ. ಅದಾದಮೇಲೆ 50% ಬಂದು ಮಧ್ಯಪ್ರದೇಶ್, ನಮ್ಮ ಮಹೇಶ್ವರ್ ಅಂತ ಜಾಗದಲ್ಲಿ. ನಮಗೆ ತುಂಬ ಆ್ಯಪ್ಟ್ ಅನಿಸ್ತು, ಯಾಕಂತಂದರೆ ಅವನು ಆ ಚಿಕ್ಕ ಹುಡುಗ ಒಂದು ಟೂರ್ ಗೈಡನ್ನು ಪಾತ್ರ ಮಾಡ್ತಾನೆ. ಸೊ ನಮಗೆ ಒಂದು ಟೂರಿಸಮ್ ಇರೋವಂಥ ಜಾಗನೇ ಬೇಕಾಗಿತ್ತು, ತುಂಬ ನೋಡೋದಕ್ಕೆ ಒಂದು ಫೋರ್ಟ್ ಥರ, ದೇವಸ್ಥಾನ ಥರ. ಸೊ ಸಾಕಷ್ಟು ರಿಸರ್ಚ್ ಮಾಡಿದ್ವಿ ಎಲ್ಲಿದೆ ಅಂತ. ಆಮೇಲೆ ವಾರಣಾಸಿಲಿ ತುಂಬ ಫಿಲಮ್ಸ್ಗಳು ಬಂದ್ಬಿಟ್ಟಿದೆ. ವಿ ಥಾಟ್ ಓಕೆ MP ನೋಡೋಣ, ಈ ಜಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿ ಶಾರ್ಟ್ ಲಿಸ್ಟ್ ಮಾಡಿ ಅಲ್ಲಿ ಹೋಗಿ ಸ್ವಲ್ಪ ರಿಸರ್ಚ್ ಮಾಡಿ, ಅದಾದಮೇಲೆ ಟೀಮ್ನ ಹೋಗಿ ಶೂಟ್ ಮಾಡಿದ್ವಿ. ಅದಾದಮೇಲೆ ನನಗೆ ಚಿಕ್ಕಮಗಳೂರು ಇಸ್ ವೆರಿ ಫೆಮಿಲಿಯರ್ ಬೇಸಿಕ್ಲಿ ಆ್ಯಂಡ್ ವೆರಿ ಬ್ಯೂಟಿಫುಲ್. ವೆಸ್ಟರ್ನ್ ಘಾಟ್ಸ್, ಆ ವೆದರು, ನೇಚರು, ಹಿಲ್ ಸ್ಟೇಷನ್. ಸೊ ಅದು ಒಂಥರ ನ್ಯಾಚುರಲ್ ಆಗಿ ಬೇರೆ ಎಲ್ಲಿ ನಮ್ಮ ಥಾಟೇ ಬರಲಿಲ್ಲ. ಸೆಕೆಂಡ್ ಥಾಟ್ ಕರ್ನಾಟಕದಲ್ಲಿ ಎಲ್ಲಿ ಶೂಟ್ ಮಾಡೋದು ಅಂದರೆ ಚಿಕ್ಕಮಗಳೂರಿಗೆ. ಸೊ ಈ 3 ಲೊಕೇಶನ್ನ ಇಟ್ಕೊಂಡು ಶೂಟ್ ಮಾಡಿದ್ವಿ. ಇಟ್ ಟುಕ್ ಆಲ್ಮೋಸ್ಟ್ ಎಲ್ಲ ಓವರ್ ಆಲ್ ಐ ಥಿಂಕ್ 50 days ಶೂಟ್ ಮಾಡಿದ್ವಿ. ಆ್ಯಂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಟೀಮು ಅಷ್ಟೇ ತುಂಬ ಚೆನ್ನಾಗಿತ್ತು, ಎಲ್ಲ ಟ್ರಾವೆಲ್ ಮಾಡಿಕೊಂಡು ಒಂಥರ ಮಜಾ ಮಾಡಿದ್ವಿ, ಫುಲ್ ಮಜಾ. ಓಕೆ. ಸೊ ಶೂಟಿಂಗ್ ಆಗಿದೆ ಹೆಂಗೆ ಅಂತ ಗೊತ್ತಾಯಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಮೆಚ್ಚಬೇಕು ಅಂದರೆ ಅಮೆರಿಕನ್ ಆ್ಯಕ್ಟರ್. ನಮಗೆ ತುಂಬಾ ಫಸ್ಟ್ ಭಯ ಇತ್ತು, ಬಂದು ಇವರಿಗೆ ಇಲ್ಲಿ ಫುಡ್ ಇಷ್ಟ ಆಗಲಿಲ್ಲ, ಈ ಕ್ಲೈಮೇಟನ್ನು ಸೆಟ್ ಆಗಲಿಲ್ಲ, ಅರ್ಧಕ್ಕೆ ನಾನು ಹೊರಟ್ಬಿಡ್ತೀನಿ ಅಂತಂದರೆ ಹೆಂಗೆ ಅನ್ನೋದಿತ್ತು ಒಂದು ಥಾಟ್. ಓಕೆ. ಬಟ್ ಅವ್ರು ಬಂದು ಹಿ ಎಂಜಾಯ್ಡ್ ನಮ್ಮ ಜೊತೆ ಎಲ್ಲ, ಹ್ಯಾಡ್ ಎ ಗ್ರೇಟ್ ಟೈಮ್. ಶೂಟಿಂಗ್ ಎಲ್ಲ ಎಲ್ಲೂ ತೊಂದರೆ ಆಗಲಿಲ್ಲ. ಬಟ್ ಸಿನಿಮಾ ತೆಗೆಯೋದು ಒಂದು ಚಾಲೆಂಜ್, ಅಷ್ಟು ಈಸಿ ಅಲ್ಲ. 2 years ಹೇಗೆ ಹೋಗಿದೆ ಅಂತಲೇ ಗೊತ್ತಿಲ್ಲ. ಬಟ್ ಇದ್ರೇ ಒಂದು ಜರ್ನಿ ಆಗೋಗಿದೆ. ಬೆಳಗ್ಗೆ ರಾತ್ರಿ ಬರೀ ಇದ್ರ ಬಗ್ಗೆನೇ ಕೆಲಸ, ಇದ್ರ ಬಗ್ಗೆನೇ ಯೋಚನೆ ಹಂಗಾಗೋಗಿದೆ. ನೋಡೋಣ ಜನ ಹೇಗೆ ತೊಗೊತಾರೆ ಅನ್ನೋದೇ ನನಗೆ ಐ ಆಮ್ ವೆರಿ ಕುತೂಹಲ ಇದೆ, ಈ ಥರ ಸಬ್ಜೆಕ್ಟ್ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋದು. ಆ್ಯಕ್ಚುಲಿ ಇಷ್ಟೊತ್ತು ಮಾತಾಡಿದ್ಮೇಲೆ ನನಗೆ ಅನಿಸಿದ್ದು, ಮೊದಲನೇ ಸಲ ಅಂದರೆ ಒಬ್ಬರು ಡೈರೆಕ್ಟರ್ ಇವಾಗ ಡೆಬ್ಯೂ ಮಾಡ್ತಿದ್ರೆ ಇಷ್ಟು ಕೂಲಾಗಿ ಆರಾಮಾಗಿ ಚೆನ್ನಾಗಿ ಶೂಟಿಂಗ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಇಂಟರ್ವ್ಯೂ ಕೊಟ್ಕೊಂಡು ಕೂತಿರೋದು ಬಹುಶಃ ನೀವು ಒಬ್ಬರೇ ಅಂತ ಕಾಣುತ್ತೆ, ಅಷ್ಟು ಕೂಲಾಗಿದ್ರೆ. ಐ ಥಿಂಕ್ ನಾನು ಬಿಲೀವ್ ಮಾಡೋದು ಒಂದೇ, ಕೆಲಸ ನಮ್ಮದು, ಈ ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು ಅಲ್ವಾ. ಕರೆಕ್ಟ್. ಸೊ ನಮ್ಮ ಕೆಲಸ ಏನಿದೆ ನಾವು ಮಾಡಿದ್ದೀವಿ, ಇನ್ನು ರಿಸಲ್ಟ್ಸ್ ನಮ್ಮ ಕೈಲಿಲ್ಲ. ಸೊ ನಾವು ಕ್ವಾಲಿಟಿ ಫಿಲ್ಮ್ ಕೊಡೋದು ಮಾತ್ರ ನಮ್ಮ ಕೈಲಿದೆ. ಸೊ ನಮ್ದೇನಿದೆ ಅದನ್ನ ಮಾತ್ರ ತಲೆ ಕೆಡ್ಸ್ಕೊಳಕ್ಕಾಗತ್ತೆ. ಸೊ ರಿಲೀಸ್ ಆದಮೇಲೆ ಇದ್ದಲ್ಲ ಅದು ಜನಕ್ಕೆ ಬಿಟ್ಟಿದ್ದು. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನು ಉಪಯೋಗ ಇಲ್ಲ. ಈ ಮಾತಿಗೆ ನಂದು ಒಂದು ನೇರ ಪ್ರಶ್ನೆ ಏನಂತಂದ್ರೆ, ಹೊಸಬ್ರು ಸಿನಿಮಾ ಮಾಡ್ತಿದ್ದಾರೆ ಅಂತಂದಾಗ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಪ್ರಯತ್ನ ತೀರಾ ಕಡಿಮೆ. ಎಲ್ಲೋ ಮೌತ್ ಟಾಕ್ ಆದ ನಂತರ ಬಂದು ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದ್ಸಲ ಅದೇನಾಗುತ್ತೆ, ಸ್ಟಾರ್ಟಿಂಗಲ್ಲೇ ಅದೊಂದು ಪುಷ್ ಸಿಕ್ಬಿಡುತ್ತೆ. ಈ ಸಿನಿಮಾನ ಅಂದರೆ ಮೈ ಹೀರೋ ಸಿನಿಮಾನ ಜನ ನೋಡೋಕ್ಕೆ ಬರಬೇಕು ಥಿಯೇಟ್ರಲ್ಲಿ ಅಂತಂದರೆ ಮೈಂಡಲ್ಲಿ ಏನು ಇಟ್ಕೊಂಬರ್ಬೇಕು, ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ಬೇಕು? ಫಸ್ಟ್ ಆಫ್ ಆಲ್ ಇದೊಂದು ನಾರ್ಮಲ್ ಫಿಲ್ಮ್ಸ್ ಏನು ಬರ್ತಿದೆ, ಮಚ್ಚು, ಲಾಂಗು, ಹೊಡೆದಾಟ, ಬಡದಾಟ ಇವೆಲ್ಲ ಇರೋಲ್ಲ ಇದರಲ್ಲಿ. ಆ ಥರದ ಸಿನಿಮಾ ಅಲ್ಲ ಇದು. ಅದು ನಥಿಂಗ್ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಆ ಥರದ್ದು ಜಾನರ್ ಅಲ್ಲ ಇದು. ಇದು ಪ್ರಾಪರ್ ನಿಮ್ಗೆ ಒಂದು ರಿಯಲಿಸ್ಟಿಕ್ ಸ್ಟ್ರಾಂಗ್ ಕತೆ ಬೇಕು ಅಂತಂದರೆ ಸಿನಿಮಾ ಎಂಟರ್ಟೈನ್ಮೆಂಟ್. ನಾನು ಈ ಸಿನಿಮಾನ ಒಂದು ಆರ್ಟ್ ಫಿಲಮ್ ಥರ ಸ್ಲೋ ಪೇಸ್ಟ್ ಇಲ್ಲ ಯಾವುದೋ ಫೆಸ್ಟಿವಲ್ ಮಾಡೋಕ್ಕೋಸ್ಕರ ಮಾಡಿಲ್ಲ. ಇದು ಪ್ರಾಪರ್ ಕಮರ್ಷಿಯಲ್ ಫೀಚರ್ ಫಿಲಮ್ ಥರನೇ ಆಗಿದೆ. ಆ್ಯಂಡ್ ಇಟ್ ಇಸ್ ಫಾಸ್ಟ್ ಪೇಸ್ಡ್ ಎಂಟರ್ಟೈನ್ಮೆಂಟ್, ರಿಯಲಿಸ್ಟಿಕ್ ಆಗಿದೆ. ಒಂದು ಹೊಸದಾಗಿ ಒಂದು ಹೊಸ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿರೋಂಥ ಒಂದು ಫೀಚರ್ ಫಿಲ್ಮ್, ಕಮರ್ಷಿಯಲ್ ಫಿಲ್ಮ್ ಅಂತಲೇ ಹೇಳ್ತೀನಿ ನಾನು ಇದನ್ನು. ಸೊ ಥಿಯೇಟರ್ಗೆ ಬರೋರು ಲಾಂಗು, ಮಚ್ಚು ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಬರಬಾರ್ದು. 100% ಡೆಫಿನೆಟ್ಲಿ. ಇನ್ನು ಸಿನಿಮಾ ಹಾಲಿವುಡ್ನಲ್ಲೂ ರಿಲೀಸ್ ಮಾಡೋ ಪ್ಲಾನ್ಸ್ ಏನಾದರೂ ಇದೆಯಾ, ಹೇಗೆ? ಎಸ್, ನಮಗೆ ಆ್ಯಕ್ಚುಲಿ AMC ಅವ್ರ ಹತ್ರ ಮಾತಾಡಿದೆ, ಅಲ್ಲಿ PVR ಥರನೇ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಬಟ್ ಏನು ಅಂತಂದರೆ ನಮಗೆ ಆ ಸ್ಕೇಲಲ್ಲಿ ಮಾರ್ಕೆಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಒಂದೇ ಸತಿಗೆ. ಬಿಕಾಸ್ ಫಸ್ಟ್ ಟೈಮ್
ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಏನೋ ಕರ್ನಾಟಕಕ್ಕೆ ರೀಚ್ ಮಾಡೋದೇ ಒಂದು ದೊಡ್ಡ ವಿಚಾರ. ಈ ನಮ್ಮ ಜನಕ್ಕೇನೆ ಇವಾಗ ಇಂಡಿಯಾನೇ ಒಂದು ಚಾಲೆಂಜ್ ಆಗಿದೆ. ಅದ್ರಲ್ಲಿ US ಮಾರ್ಕೆಟ್ ಅಂದ್ರೆ ವಿಲ್ ಗೋ ಸ್ಟೇಜ್ ಬೈ ಸ್ಟೇಜ್, ಇಲ್ಲೇ ಗೊತ್ತಾಗುತ್ತೆ ರಿಸಲ್ಟ್. ಆಮೇಲೆ ಬೆಂಗಳೂರು ಅಂತ ಮಾರ್ಕೆಟ್ ಇದೆಯಲ್ಲ, ಎಲ್ಲಾ ತರದ ಪಾಪ್ಯುಲೇಷನ್ ಇದೆ, ಲೈಕ್ ಜನಸಂಖ್ಯೆ, ಲೈಕ್ ನಿಮ್ ಮಲ್ಯಾಡೀಸ್ ಬೇಕಾ, ನಾರ್ತ್ ಇಂಡಿಯನ್ಸ್ ಬೇಕಾ, ತಮಿಳಿಯನ್ಸ್ ಎಲ್ಲರೂ ಇದ್ದಾರೆ. ಆಮೇಲೆ ಎಲ್ಲಾ ಸಿನಿಮಾಗಳು ರಿಲೀಸ್ ಆಗುತ್ತೆ. ಜನ ಇಲ್ಲಿ ಎಲ್ಲಾ ಸಿನಿಮಾಗಳಿಗೆ ಎಕ್ಸ್ಪೋಸ್ ಆಗಿದ್ದಾರೆ. ಇಲ್ಲಿ ಏನಾದ್ರು ವರ್ಕ್ ಆಯ್ತು ಅಂತಂದ್ರೆ ಐ ಥಿಂಕ್ ಎಲ್ಲಿ ಬೇಕಾದ್ರೂ ವರ್ಕ್ ಆಗೋ ಚಾನ್ಸಸ್ ಇದೆ. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ರೀಸನ್ ನನಗೆ ಬೆಂಗಳೂರು ಇಸ್ ಅ ಪರ್ಫೆಕ್ಟ್ ಮಾರ್ಕೆಟ್ ಟು ಎಕ್ಸ್ಪೆರಿಮೆಂಟ್. ಅಂಡ್ ಇನ್ನೊಂದೇನಂದ್ರೆ ಮೌತ್ ಪಬ್ಲಿಸಿಟಿ ಇಸ್ ದ ಸ್ಟ್ರಾಂಗೆಸ್ಟ್ ಒನ್. ನಮ್ಗೆ ಇಲ್ಲೇನಾದ್ರು ಒಳ್ಳೆ ಟಾಕ್ ಬಂತು ಅಂದ್ರೆ ನಮ್ಗೆ US ಅಲ್ಲಿ ರಿಲೀಸ್ ಮಾಡಕ್ಕೆ ಈಸಿ ಆಗುತ್ತೆ. ಅಲ್ಲಿ ಆಗ್ಲೇ ನ್ಯೂಸ್ ಹೊಟ್ಟೋಗುತ್ತೆ ನಮ್ಗೆ ಇಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋದು, ನಮ್ಗೆ ಇನ್ನೂ ಈಸಿ ಆಗುತ್ತೆ ಮಾರ್ಕೆಟ್ ಮಾಡೋದಕ್ಕೆ. ಸೊ ಐ ಥಿಂಕ್ ಸ್ಟೇಜ್ ಬೈ ಸ್ಟೇಜ್ ಹೋಗೋದು ಒಳ್ಳೇದು. ಅಂಡ್ ನನಗೆ ಸಿನಿಮಾ ಮೇಲೆ ನಂಬಿಕೆ ಇದೆ. ಐ ಥಿಂಕ್ ಇಟ್ ವಿಲ್ ಡೂ ವೆಲ್ ಅನ್ನೋದು. ಅಟ್ಲೀಸ್ಟ್ ಜನ ಬೈಕೊಂಡಂತೂ ಹೋಗಲ್ಲ. ಹಿಟ್ ಆಗುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ಜನ ಅಂತೂ 100% ಹೇಳ್ತೀನಿ, ಬಂದವರು ಇದು ಯಾವ್ದಪ್ಪ ಇದು ಡಬ್ಬಾ ಸಿನಿಮಾ ಅಂತ ಹೇಳಲ್ಲ. ಐ ಥಿಂಕ್ ವೆಲ್ ಟ್ರೈಡ್, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಷ್ಟು ಐ ಥಿಂಕ್ ದ ಎಂಟೈರ್ ಟೀಮ್ ಹ್ಯಾಸ್ ಪುಟ್ ಲಾಟ್ ಆಫ್ ಎಫರ್ಟ್. ಇದಕ್ಕೆ ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಕಾನ್ಫಿಡೆನ್ಸ್ ಬೇಕು ಆ್ಯಕ್ಚುಲಿ. ಇನ್ನೊಂದು ಏನಂತಂದರೆ ಮೈ ಹೀರೋ ಈ ಸಿನಿಮಾ ರಿಲೀಸ್ ಆದ ನಂತರ, ನಿಮ್ಮ ಸಿನಿಮಾ ರಿಲೀಸ್ ಆದ ನಂತರ ಆ ಟೈಟಲ್ಲು ಸಿನಿಮಾದ ಕತೆಗೆ ಹೇಗೆ ಜಸ್ಟಿಫೈ ಮಾಡುತ್ತಾ? 100%. ಅದು ತುಂಬಾನೇ ಯೋಚನೆ ಮಾಡಿ ಆ ಟೈಟಲ್ ಇಟ್ಟಿದ್ದು. ಇದರಲ್ಲಿ ನೀವು ಯೋಚನೆ ಮಾಡ್ತೀರಾ, ಆ ಹುಡುಗನ ಹೀರೋ ಇಲ್ಲ ಅಮೆರಿಕನ ಹೀರೋ ಅನ್ನೋದು, ಇಲ್ವಾ ಕತೆನೇ ಹೀರೋನ, ಇಲ್ಲ ಅಂದ್ರೆ ಕಾನ್ಸೆಪ್ಟೇ ಅಂದ್ರೆ ಲೈಕ್ ನಾವ್ ಯಾವ್ದ್ರ ಬಗ್ಗೆ ಹೇಳಕ್ ಹೋಗ್ತಿದೀವಲ್ಲ, ಹ್ಯುಮ್ಯಾನಿಟಿ ಬಗ್ಗೆ, ಅದು ಹೀರೋನ, ಅದೇ ಫಿಲಮ್ ಇರೋದು. ಸೊ ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಇದರಲ್ಲಿ ಯಾರು ಹೀರೋ ಅನ್ನೋದು. ಬಿಕಾಸ್ ನಾವು ಟ್ರೈಲರ್ ನೋಡ್ಬೇಕಾದ್ರೆ ಹುಡುಗನ್ ಸೇವ್ ಮಾಡ್ತಿರೋ ತರ ಟ್ರೈಲರ್ ಇದೆ. ಅಂದ್ರೆ ಅವ್ನ್ ಹೊಡಿತಾ ಇರೋದು, ಅಮೆರಿಕನ್ ಅವನ್ನ ಕಾಪಾಡಿ ಊರಿಗೆ ಕರ್ಕೊಂಡು ಹೋಗ್ತಿರೋ ತರ ಕತೆ ಇದೆ. ಬಟ್ ಅದಲ್ಲಿ ಒಂದು ಸೀನಲ್ಲಿ ನೋಡಿದ್ರೆ ಹುಡುಗನೇ ಅಮೆರಿಕನ್ ಯುವರ್ ಮೈ ಹೀರೋ ಅಂತ. ಸೊ ಇದ್ರಲ್ಲಿ ಯಾರು ಹೀರೋ ಅನ್ನೋದೇ ಕನ್ಫ್ಯೂಷನ್ ಇದೆ. ಬಟ್ ದ ರಿಯಲ್ ಹೀರೋ ಯಾರು ಅನ್ನೋದು ನಿಮ್ಗೆ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಟ್ವಿಸ್ಟ್. ಸೂಪರ್. ಇಷ್ಟೊತ್ತು ಮಾತನಾಡಿ ಖುಷಿ ಆಯ್ತು ಆ್ಯಕ್ಚುಲಿ. ಒಂದು ಆಗ್ಲೇ ಹೇಳ್ದಂಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಇದು, ಬರೀ ಕನ್ನಡಕ್ಕಷ್ಟೇ ಸೀಮಿತವಾಗಿಲ್ಲ. ಒಳ್ಳೆ ಪ್ರಯತ್ನ, ಮೊದಲನೇ ಪ್ರಯತ್ನ ಒಳ್ಳೇದಾಗ್ಲಿ. ಹಾಗೆ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೈರೆಕ್ಟರ್ ಆಗಿ ಎಷ್ಟು ಜವಾಬ್ದಾರಿ, ಮೊದಲನೇ ಸಿನಿಮಾ, ಹಾಗೆ ಎಷ್ಟು ಖುಷಿ ಆಗಿದ್ರ, ಎಷ್ಟು ಎಕ್ಸೈಟ್ ಆಗಿದ್ರ? ಖುಷಿ, ಎಕ್ಸೈಟ್ಮೆಂಟ್ ಇದೆ, ಟೆನ್ಷನ್ ಇಲ್ಲ. ಏನ್ ಬಂದ್ರು ರೆಡಿ ಇದೀವಿ. ಅಂದ್ರೆ ಹಿಟ್ ಆರ್ ಫ್ಲಾಪ್ ಇಟ್ಸ್ ಓಕೆ. ಪ್ರಯತ್ನ ಮಾಡಿದೀವಲ್ಲ ಅದೇ ಖುಷಿ ಇದೆ. ಅಂಡ್ ಎಲ್ಲ ನಮ್ಮ ಟೀಮ್ ಅಷ್ಟು ಕಷ್ಟಪಟ್ಟು ಮಾಡಿದಾರಲ್ಲ, ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಅದೇ ಹೇಳ್ದಂಗೆ ಪ್ರಯತ್ನ ನಾವು ಮಾಡ್ಬೋದು, ಪ್ರತಿಫಲ ದೇವ್ರದ್ದು. ಸೊ ತಲೆ ಕೆಡ್ಸ್ಕೋಬಾರದು. ಯಾವ ಥರ ರಿಸಲ್ಟ್ ಬಂದ್ರು ಓಕೆನೆ. ಆ್ಯಂಡ್ ಈ ಫಿಲಮ್ ಮಾಡ್ಬೇಕ್ರು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಗೊತ್ತಿತ್ತು ತುಂಬಾನೇ ಚಾಲೆಂಜಸ್ ಇದೆ. ಲ್ಯಾಂಗ್ವೇಜ್ ಆಗಲಿ, ಕಲ್ಚರ್ ಆಗಲಿ, ಈ ಜನ ಒಪ್ತಾರ ಅನ್ನೋದು ಭಾಳಷ್ಟು ಇತ್ತು. ತುಂಬ ಯೋಚನೆ ಮಾಡಿ ಫಿಲಮ್ ಮಾಡಿದ್ದೀವಿ. ನೋಡೋಣ ಕರೆಕ್ಟ್ ಹೇಗೆ ಅನ್ನೋದು. ಈ ಥರದ್ದು ಐ ಥಿಂಕ್ ಕನ್ನಡ ಸಿನಿಮಾಗೆ ಬೇಕಾಗಿದೆ ಈ ಥರದ ಫಿಲಮ್ಗಳು. ಅವಾಗ ಏನಾಗುತ್ತೆ, ಹೆಚ್ಚು ಮುಂದೆ ಬರ್ತಾರೆ ಫಿಲಮ್ ಮೇಕರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ. ನಮ್ಮಂಥ ಈ ಥರ ಫಿಲಮ್ಸ್ಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿ, ಇಲ್ಲ ಡೈರೆಕ್ಟರ್ಸ್ಗಳು ಈ ಥರ ಸ್ಕ್ರಿಪ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ರೀತಿಲಿ. ನಾವು ತುಂಬ ಇನ್ವರ್ಡ್ಸ್, ಅಂದರೆ ನಮ್ಮ ಕಥೆಗಳನ್ನ, ಲೋಕಲ್ ಕಥೆಗಳನ್ನೇ ತೊಗೊಂಡು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಕಥೆಗಳು ಬೇರೆ ರಾಜ್ಯದವರು ನೋಡೋ ಥರ ಫಿಲಮ್ಗಳನ್ನ ಮಾಡೋದು ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಮಾಸಸ್ಗೆ ಟ್ರೈ ಮಾಡಬೇಕು, ಲಾರ್ಜ್ ಆಡಿಯನ್ಸ್ಗೆ ಕೇಟರ್ ಮಾಡೋ ಥರ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿದ್ರೆ ಐ ಥಿಂಕ್ ಇಂಡಸ್ಟ್ರಿಗೂ ಒಳ್ಳೆಯದು. ಪ್ರೊಡ್ಯೂಸರ್ಸ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಐ ಥಿಂಕ್ ತುಂಬಾ ಇವತ್ತಿಗೆ ನೋಡ್ತಾ ಇದ್ದೀರಾ, ಕಾಂಟೆಂಟ್ ಸಿಕ್ಕಾಪಟ್ಟೆ ಹಾಗೆ ಥಿಯೇಟ್ರಿಗೆ ಬರೋದು ತುಂಬಾ ಕಷ್ಟ ಇದೆ. ಸೊ ನಾವು ಲಾರ್ಜ್ ಆಡಿಯನ್ಸ್ಗೆ ಕೇಟರ್ ಮಾಡೋಂಥ ಸಬ್ಜೆಕ್ಟ್ಗಳನ್ನ ಮಾಡಬೇಕು. ನಮ್ಮ ಸಿನಿಮಾಗಳು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡುವಂಥ ಸಬ್ಜೆಕ್ಟ್ಗಳು, ಮೇಕಿಂಗ್ ಆಗಲಿ, ಇಟ್ಸ್ ನಾಟ್ ಅಬೌಟ್ ಬಜೆಟ್. ಸಿನಿಮಾ ನಾವು ಹೊರಗಡೆ ಪ್ಯಾನ್ ಇಂಡಿಯಾ ಅಂದಿದ ತಕ್ಷಣ ಅನ್ಕೊಂತಾರೆ 100 ಕೋಟಿ 150 ಕೋಟಿ, ಅದಲ್ಲ. ಇಟ್ಸ್ ಅಬೌಟ್ ಕಾನ್ಸೆಪ್ಟ್. ರೀಸೆಂಟ್ ಟೈಮ್ಸ್ 6 months ಬ್ಯಾಕ್ ನಾನು ಫಿಲ್ಮ್ ನೋಡಿದೆ, ಮಂಜುಮಲ್ ಬಾಯ್ಸ್. ಸಿಂಪಲ್ ಕತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಎಂಡ್ ಏನು ಅನ್ನೋದು. ಬಟ್ ಜನ ಕುತೂಹಲ ಹೇಗೆ ಅವನ್ನ ಸೇವ್ ಮಾಡ್ತಾರೆ ಅನ್ನೋದೇ ಕತೆ. ನೋಡಿ, ಅದ್ರಲ್ಲಿ ಯಾವ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ, ಫೈಟ್ ಇಲ್ಲ, ಲವ್ ಸ್ಟೋರಿ ಇಲ್ಲ, ಹೀರೋನು ಇಲ್ಲ, ಹೀರೋಯಿನ್ನು ಇಲ್ಲ, ಯಾವುದು ಇಲ್ಲ. ಬಟ್ ಯಾರೋ ಹೇಳ್ತಾರೆ 200 crores ಮಾಡ್ತು ಅಂತ. ಅಂದ್ರೆ ಇಡೀ ಇಂಡಿಯಾ ನೋಡ್ತದೆ. ಇಟ್ಸ್ ನಾಟ್ ಓನ್ಲಿ ಅ ಮಲಯಾಳಂ ಫಿಲ್ಮ್. ಸೊ ಈ ಥರ ಕತೆಗಳು ಕ್ಲಿಕ್ ಆಗ್ತಿದೆ. ಅಂದರೆ ನಮ್ಮಲ್ಲೂ ಪ್ರಯತ್ನ ಮಾಡ್ಬೇಕು ನಮ್ಮ ಇಂಡಸ್ಟ್ರಿಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಹೈ ಟೈಮ್ ಇದು. ಈ ಥರ ಕತೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ
ಇವತ್ತಿಗೆ ನಾವು ಯೂಟ್ಯೂಬಲ್ಲೇ ಸಿಗೋವಂಥ ಕಥೆಗಳನ್ನ ಮಾಡ್ತಿದ್ರೆ ಯಾಕೆ ಜನ ಥಿಯೇಟ್ರಿಗೆ ಬಂದು ಶಾರ್ಟ್ ಫಿಲಮಲ್ಲೇ ಮಾಡ್ಬಿಡ್ತಾರೆ. ಕರೆಕ್ಟ್. ನಾರ್ಮಲ್ ಲವ್ ಸ್ಟೋರಿನೋ ಯಾವುದೋ ಒಂದು ಚಿಕ್ಕ ಕಾಮಿಡಿ ಫಿಲಮ್ ಅದು ಯೂಟ್ಯೂಬ್ ಶಾರ್ಟ್ ಫಿಲಮ್ಸ್ ಎಲ್ಲೇ ಮಾಡ್ತಿದ್ದಾರೆ. ಥಿಯೇಟ್ರಿಗೆ ಬರ್ಬೇಕು, ಏನೋ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಎಕ್ಸ್ಟ್ರಾರ್ಡಿನರಿ ಕಥೆಗಳನ್ನ ಮಾಡ್ಬೇಕು. ನಾವು ದುಡ್ಡು ಕೊಟ್ಟು ಜನ ಥಿಯೇಟ್ರಿಗೆ ಬರ್ಬೇಕಂದ್ರೆ ಸಮಥಿಂಗ್ ಡಿಫ್ರೆಂಟ್ ಏನೋ ಇರಬೇಕು. ಅದನ್ನ ಪ್ರಯತ್ನ ಮಾಡಿದ್ರೆ ಐ ಥಿಂಕ್ ನೋಡೋಣ. ನಾನೇ ಇನ್ನೂ ಪ್ರೂವ್ ಮಾಡಿಲ್ಲ, ಬೇರೆಯವ್ರಿಗೆ ಏನು ಹೇಳೋದು. ಇಷ್ಟೊತ್ತು ಮಾತನಾಡೋದಕ್ಕೆ ಖುಷಿ ಆಯಿತು. ಹಾಗೆ ಒಂದು ಒಳ್ಳೆ ಇಂಟೆನ್ಷನ್ ಜೊತೆಗೆ ಒಂದು ಒಳ್ಳೆ ಕತೆ ಬಂದರೆ ಅದಕ್ಕೆ ಯಾವತ್ತೂ ಫೇಲ್ಯೂರ್ ಇಲ್ಲ ಅನ್ನೋದನ್ನ ಈಗಾಗಲೇ ಎಷ್ಟೋ ಬಾರಿ ಪ್ರೂವ್ ಆಗಿದೆ. ಸೊ ಮೈ ಹೀರೋ ಕೂಡ ಅದೇ ಲಿಸ್ಟ್ಗೆ ಸೇರಲಿ ಅಂತ ನಮ್ಮ ಕನ್ನಡ ಪಿಕ್ಚರ್ನ ಆಶಯ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ನಿಮ್ಮ ಜೊತೆ ಮಾತಾಡಿ ಭಾಳನೇ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಮೈ ಹೀರೋ ಸಿನಿಮಾದ ಡೈರೆಕ್ಟರ್ ಆದಂಥ ಅವಿನಾಶ್ ಅವರ ಮಾತಾಗಿತ್ತು. ಅಂದರೆ ಸಿನಿಮಾದಲ್ಲಿ ಇಷ್ಟೇ ಅಲ್ಲ, ಇನ್ನಷ್ಟು ಇದೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ನೀವು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಕೂಡ ಇದೇ 30ನೇ ತಾರೀಕು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡೋಣ, ಗೆಲ್ಸೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.